ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯ ಸ್ವಾಗತ ಕೋರ್ತಾ. ಸೊ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದು SLC ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನೋಡ್ತಾ ಇದ್ದಾವೆ. ಇವತ್ತು ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್, ಸೊ ದಟ್ ಈಸ್ ವಿದ್ಯುತ್ ಶಕ್ತಿ. ಎಕ್ಸಾಮ್ದಲ್ಲಿ ಬಹಳಷ್ಟು 7-8 ಅಂಕಗಳು ಬರ್ತಕ್ಕಂಥ ಬಿಗ್ ಟಾಪಿಕ್ ಅಂತಲೇ ಹೇಳ್ಬೋದು. ಈ ಟಾಪಿಕ್ ಆಗಿರ್ಬೋದು, ಜೊತೆಗೆ ಬೆಳಕು ಅನ್ನುವಂಥ ಟಾಪಿಕ್ ಆಗಿರ್ಬೋದು, ದಟ್ ಈಸ್ ಅ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಅಂತಲೇ ಹೇಳ್ತಾ ಇದ್ದಾವೆ, ರೈಟ್. ಸೊ 6-7 ಮಾರ್ಕಸ್ ಅಂತೂ ಗ್ಯಾರಂಟಿ ಬರ್ತಾ ಇದೆ. ಹಾಗಾದ್ರೆ ಇವತ್ತಿನ ಕಾನ್ಸೆಪ್ಟ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ವಿವರವಾಗಿ ನಾವು ನೋಡ್ತಾ ಇದ್ದೇವೆ. ಬನ್ನಿ, ತಡ ಮಾಡೋದು ಬೇಡ. ಸೊ ಆದಷ್ಟು ಮಟ್ಟಿಗೆ ನಿಮ್ಮೆಲ್ಲ SLC ವಿದ್ಯಾರ್ಥಿಗಳಿಗೂ ಸಹಿತ ಫ್ರೆಂಡ್ಸ್ ಸಹಿತ ಶೇರ್ ಮಾಡಿ. ಸೊ ಮೊದಲೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ದಾರೆ. ಸಿಂಬಲ್ ಆಫ್ ಇಂಟರ್ನ್ಯಾಷನಲ್ SI ಮಾನವನ್ನು ಕೇಳಿದ್ದಾರೆ. ಸೊ ವಿದ್ಯುತ್ ಪ್ರವಾಹ ಅನ್ನೋಕ್ಕಿಂತ ಕೋಲಮ್ ಇದಲ್ಲ. ಸೊ ಈ ಕೋಲಮ್ ಅನ್ನ ಎದುರಾಗ ಹೇಳ್ತಾರಪ್ಪ ಅಂದ್ರೆ ಯಾವುದನ್ನ ಹೇಳ್ತಾರಪ್ಪ ಅಂದ್ರೆ ವಿದ್ಯುತ್ ಆವೇಶಗಳನ್ನ ಹೇಳ್ತಕ್ಕಂಥ ಏಕಮಾನವಾಗಿದೆ, ನೆನ್ಪಿಟ್ಕೋರಿ. ಇನ್ನು ವೋಲ್ಟನ್ನ ವಿಶೇಷವಾಗಿ ವಿಭವಾಂತರ ಅಂತ ನಾವು ಕರಿತಾ ಇದ್ದಾವೆ. ವಿದ್ಯುತ್ ವಿಭವಾಂತರವನ್ನ ಅಳಿತಕ್ಕಂಥ ಏಕಮಾನವಾಗಿದೆ, ಸೊ ನೆನ್ಪಿಟ್ಕೋರಿ. ಸೊ ಅಂಪಿಯರ್ ಅನ್ನೋದು ಎಕ್ಸಾಕ್ಟ್ಲಿ ಕರೆಕ್ಟ್. ಇದು ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡ್ತಕ್ಕಂಥ ಒಂದು ಏಕಮಾನವಾಗಿದೆ. ಇನ್ನು ವ್ಯಾಟ್ ಇದೆ. ವ್ಯಾಟ ವಿದ್ಯುತ್ ಸಾಮರ್ಥ್ಯವನ್ನ ಅಳತೆ ಮಾಡ್ತಕ್ಕಂಥ ಒಂದು ಸಾಧನವಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ನೋಡಿ, ಇವು ಪ್ರಮುಖವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಏಕಮಾನಗಳು. ಇಲ್ಲಿ ಇನ್ನೊಂದು SI ಮಾನ ಬರಬಹುದು, ಯಾವ್ದಪ್ಪ ಅಂದ್ರೆ ಕಿಲೋ ವ್ಯಾಟ್ ಅವರ್ ಅಂತ ಬರಬಹುದು. ಈ ಕಿಲೋ ವ್ಯಾಟ್ ಅವರ್ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಅದನ್ನು ಕರಿತಾ ಇದ್ದಾವೆ, ಯಾವುದಂದ್ರೆ ಕಿಲೋ ವ್ಯಾಟ್ ಅವರ. ಇನ್ನ ಓಮ್ ಇದಲ್ಲ, ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಇದು ವಿದ್ಯುತ್ ರೋಧಕ್ಕೆ ಸಂಬಂಧಪಟ್ಟಂತ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ, ನೆನಪಿರ್ಲಿ. ಇದರ ಜೊತೆಗೆ ಏನಪ್ಪಾ ಆತರ ಓಮ್ ಮೀಟರ್ ಬರ್ತಾ ಇದೆ. ಸೊ ದಟ್ ಈಸ್ ಅ ರೋಧಶೀಲತೆ ಅಂತ ನಾವು ಕರಿತಾ ಇದ್ದಾವೆ, ವಿದ್ಯುತ್ ರೋಧಶೀಲತೆ ಅಂತ ನಾವು ಕರಿತಾ ಇದ್ದಾವೆ. ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಏಕಮಾನಗಳು. ಸೊ ಎಕ್ಸಾಮ್ದಾಗ ಯಾವ್ದು ಬಂದ್ರು ಅಚ್ಚರಿ ಇಲ್ಲ, ಸೊ ನೆನಪಿರ್ಲಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನ ತಿಳಿಸ್ತಾ ಇದೆ. ಗ್ಯಾರಂಟಿ ಎಕ್ಸಾಮ್ಗೆ ಏನಾಗ್ತದಪ್ಪ ಅಂದ್ರೆ ಬರ್ತಾ ಇದೆ ಓಮ್ನ ನಿಯಮ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಹಿತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ರಿ, ಓಮ್ನ ನಿಯಮ ಒಂದು ಸ್ಥಿರ ತಾಪಕದಲ್ಲಿ, ಸೊ ಯಾವಾಗಲೂ ಆ ಲೋಹದ ತಂತಿ ಇರ್ತದಲ್ಲ, ಆ ಲೋಹದ ತಂತಿ ಯಾವಾಗಲೂ ಅಲ್ಲಿ ಕಂಡು ಬರ್ತಕ್ಕಂಥ ವಿಭವಾಂತರವು ಅಲ್ಲಿ ಇರ್ತಕ್ಕಂತಹ ವಿದ್ಯುತ್ ಪ್ರವಾಹಕ ನೇರ ಅನುಪಾತದಲ್ಲಿ ಇರ್ತೈತಿ. ಇಟ್ ಮೀನ್ಸ್ ವಿದ್ಯುತ್ ವಿಭವಾಂತರ ಅಂತ ನಾವು ಕರಿತಾ ಇದ್ದಾವೆ. ಜೊತೆಗೆ ಆ ವಾಹಕದಲ್ಲಿ ಹರಿತಿರ್ತಕ್ಕಂಥ ವಿದ್ಯುತ್ ಪ್ರವಾಹ ಇವುಗಳ ನಡುವಿನ ಸಂಬಂಧವನ್ನ ನಮಗೇನ್ ಮಾಡ್ತಾ ಇದೆ, ಸೊ ತೋರಿಸ್ಕೊಡ್ತಾ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಆತರ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ. ಸೊ ದಟ್ ಈಸ್ ಥರ್ಡ್ ಆಪ್ಷನ್ಸ್ ಇದು ಏನಾಗ್ತದೆ ಹೇಳ್ರಿ, ರೈಟ್ ಆಗ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಕ್ಲಿಯರ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ನ ಸೊ ಚಿಹ್ನೆ ಅಥವಾ ಚಿತ್ರವನ್ನ ಬರೀರಿ ಅಂತ ಹೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಸಾಕಷ್ಟು ಸಂಕೇತಗಳನ್ನ ಬಳಸ್ತಾ ಇದ್ದಾವೆ ನಾವು. ರಿಯೋಸ್ಟಾಟ ಸೊ ವಿಭವಾಂತರಲ್ಲಿ ಚೇಂಜ್ ಆಗಂಗಿಲ್ಲ, ಬಟ್ ವಿದ್ಯುತ್ ಪ್ರವಾಹ ಏನಾಗ್ತೈತೆ ಹೇಳ್ರಿ ಚೇಂಜ್ ಮಾಡ್ತಕ್ಕಂಥ ಒಂದು ಸಾಧನ ಯಾವ್ದಪ್ಪ ಅಂದ್ರೆ ರಿಯೋಸ್ಟಾಟ. ಸೊ ಇದು ರೋಧದ ಸಂಕೇತ, ನೆನ್ಪಿಟ್ಕೋರಿ. ಸೊ ಈ ರೀತಿ ಸಿಂಬಾಲ್ ಮ್ಯಾಟರ್ ಅಂದ್ರೆ ಅದು ವಿದ್ಯುತ್ ಏನೇಳ್ರಿ ರಿಯೋಸ್ಟಾಟ್, ಪರಿವರ್ತಿತ ರೋಧ ಅಂತ ಕನ್ನಡದಲ್ಲಿ ಕರಿತಾ ಇದ್ದಾರೆ. ಪರಿವರ್ತಿತ ರೋಧ ರಿಯೋಸ್ಟಾಟ್ ಅನ್ನು ಕರಿತಾ ಇದ್ದಾವೆ. ಸೊ ಇದಕ್ಕೆ 2 ಸಿಂಬಾಲ್ಗಳಿದಾವೆ, ನೆನ್ಪಿಟ್ಕೋರಿ. ಸೊ ಈ ರೀತಿಯೂ ಸಹಿತ ಸಿಂಬಾಲ್ಗಳು ಬರ್ತಾ ಇದ್ದಾವೆ. 2 ರೀತಿ ಸಿಂಬಾಲ್ಗಳನ್ನ ನಾವು ನೋಡ್ತಾ ಇದ್ದಾವೆ. ರಿಯೋಸ್ಟಾಟ ವಿದ್ಯುತ್ ಪ್ರವಾಹ ಬದಲಾಯಿಸ್ತಾ ಇದ್ದಾವೆ, ವಿಭವಾಂತರವನ್ನ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನ ಬದಲಾಯಿಸ್ತಕ್ಕಂಥ ಒಂದು ಸಾಧನ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ರಿಯೋಸ್ಟಾಟ, ನೆನಪಿರ್ಲಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಯಾಕೆ ಅಂತ ಕೇಳಿದ್ದಾರೆ. ಸೊ ಸರಣಿ ರೂಪದ ಬದಲಾಗಿ ಸಮಾಂತರ ರೂಪವನ್ನ ಬಳಸ್ತಾ ಇದ್ದಾವೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಸಮಾಂತರ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈ ರೀತಿ ನಾವು ಏನ್ ಮಾಡ್ತಾವಪ್ಪ ಅಂದ್ರೆ ಸಮಾಂತರವಾಗಿ ಬಳಕೆ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಸೊ ಇದು ಸಮಾಂತರವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು, ರೈಟ್. ಓಕೆ, ನೋಡಿ ಈ ರೀತಿ ಸಮಾನಾಂತರವಾಗಿ ನಾವು ಮಾಡ್ತಿರ್ತಾವೆ, ನೆನ್ಪಿಟ್ಕೋರಿ. ಸಮಾಂತರವಾಗಿ ರೋಧಗಳನ್ನ. ಸೊ ರೋಧಗಳಂದ್ರೆ ಇಲ್ಲಿ ಏನ್ ತಿಳ್ಕೋಬೇಕು, ಒಂದು ಟಿವಿ ಆಗಿರ್ಬೋದು, ಒಂದು ಬಲ್ಬ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮನೆಯಲ್ಲಿ ವಿದ್ಯುತ್ತನ್ನ ಬಳಸ್ತಕ್ಕಂಥ ಉಪಕರಣಗಳು, ಇವೆಲ್ಲ ರೋಧಗಳಿಗೆ ನಾವು ಉದಾಹರಣೆ ಅಂತಾನೆ ಹೇಳ್ಬೋದು ಕಾಮನ್ ಆಗಿ. ಅವುಗಳನ್ನ ಸಮಾಂತರವಾಗಿ ಜೋಡಿಸುವ ಉದ್ದೇಶ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಬಲ್ಬ್ ಹೋಯ್ತಪ್ಪ ಅಂತಾರ ಎಲ್ಲ ಇಡೀ ಸರ್ಕಿಟ್ ಬಂದ್ ಆಗಂಗಿಲ್ಲ, ಅಲ್ಲಿ ಎಲ್ಲೋ ಸ್ಟಾರ್ಟ್ ಆಗ್ತಾ ಇದೆ. ಇಟ್ ಮೀನ್ಸ್ ಸೊ ನೋಡ್ರಿ ಯಾಕೆ ಬಳಸಬೇಕಂದ್ರ ಒಂದು ಮಂಡಲ ನೋಡಿ, ಮಂಡಲದಲ್ಲಿ ಯಾವ್ದಾದ್ರು ಒಂದು ರೋಧ ಹಾಳಾದರೆ ಒಂದು ರೋಧ ಹಾಳಾದರೆ ಒಂದು ರೋಧ ಹಾಳಾದರೆ ಆ ಮಂಡಲ ಎಲ್ಲ ಉಳಿದ 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 ಎಲ್ಲ ಮಂಡಲಗಳು ಅಂತ ಕೈತಾವ. ಉಳಿದ ಎಲ್ಲ ರೋಧಗಳು ಏನತ್ತವಪ್ಪ ಅಂದ್ರ ಸೊ ಪ್ರಾರಂಭ ಇರ್ತಾ ಇದಾವೆ, ಬಂದಾಗುವುದಿಲ್ಲ, ನಿಲ್ಲುವುದಿಲ್ಲ,
ರೈಟ್, ಬಂದಾಗೋದಿಲ್ಲ, ನಿಲ್ಲುವುದಿಲ್ಲ ರೀ. ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಇದು ಒಂದು ಯಾವ್ದಾದ್ರು ಹಾಳಾಯ್ತಾರ ಉಳ್ದು ಸಹಿತ ಹಾಳಾಗಂಗಿಲ್ಲ, ಬಂದಾಗಂಗಿಲ್ಲ, ಉಳ್ದು ಎಲ್ಲ ಸ್ಟಾರ್ಟ್ ಆಗ್ತಾ ಇದಾವೆ. ಎರಡನೇದ, ಸೊ ಆ ಹಾಳಾದ ರೋಧವನ್ನ ಬೇಗನೆ ಪತ್ತೆ ಮಾಡಬಹುದು. ಹಾಳಾದ ರೋಧವನ್ನ ಬೇಗನೆ ಏನ್ ಮಾಡ್ಬೋದು, ಪತ್ತೆ ಮಾಡಬಹುದು. ಹಾಳಾದ ರೋಧವನ್ನ ಬೇಗನೆ ಪತ್ತೆ ಮಾಡ್ಬೋದು, ನೆನ್ಪಿಟ್ಕೋರಿ. ಸೊ ದಾಟ್ ಈಸ್ ಅನ್ನೋದ, ಇದು ಸಹಿತ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾನಾಂತರವಾಗಿ ಜೋಡಿಸೋದ್ರ ಮೂಲಕ ಇಲ್ಲಿ ವಿದ್ಯುತ್ ರೋಧ ಬಹಳಷ್ಟು ಕಡಿಮೆ ಇರ್ತಾ ಇದೆ, ನೆನ್ಪಿಟ್ಕೋರಿ. ವಿದ್ಯುತ್ ರೋಧ ಬಹಳಷ್ಟು ಏನಾಗಿರ್ತದ, ಕಡಿಮೆ ಆಗಿರ್ತಾ ಇದೆ. ವಿದ್ಯುತ್ ರೋಧ ಕಡಿಮೆ ಇರ್ತಾ ಇದೆ, ನೆನ್ಪಿಟ್ಕೋರಿ. ಸಮಾನಾಂತರವಾಗಿ ಜೋಡಿಸೋದ್ರಿಂದ ಮಂಡಲದಲ್ಲಿ ವಿದ್ಯುತ್ ರೋಧ ಬಹಳಷ್ಟು ಏನಾಗಿರ್ತದ, ಕಡಿಮೆ ಇರ್ತಾ ಇದೆ, ನೆನ್ಪಿಟ್ಕೋರಿ. ಸರಣಿ ರೂಪದಲ್ಲಿ ವಿದ್ಯುತ್ ರೋಧ ಪ್ಲಸ್ ಹಾಕೋತ ಹೋಗ್ತದೆ ರೀ, ನೆನ್ಪಿಟ್ಕೋರಿ, ಹೆಚ್ಚಾಗ್ತಾ ಇರ್ತದ. ಬಟ್ ಇಲ್ಲಿ ವಿದ್ಯುತ್ ರೋಧ ಏನಾಗಿರ್ತದಲ್ರಿ, ಕಡಿಮೆ ಇರೋದ್ರಿಂದ ಸುಲಭವಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ ಕಂಡು ಬರ್ತೈತಿ. ವಿದ್ಯುತ್ ಪ್ರವಾಹ ಬಹಳಷ್ಟು ಸರಳವಾಗಿ ನಡೀತಾ ಇರ್ತದೆ, ಹೋಗ್ತಿರ್ತದೆ ಸುಲಭವಾಗಿ, ಯಾವುದೇ ಅಡಚಣೆ ಇಲ್ಲದೆ, ತೊಂದರೆ ಇಲ್ಲದೆ ವಿದ್ಯುತ್ ಪ್ರವಾಹ ಸರಳವಾಗಿ ಸರಾಗವಾಗಿ ವಿದ್ಯುತ್ ಮಂಡಲದಲ್ಲಿ ಹರಿತಾ ಇದೆ ಅನ್ನೋದು ನೋಡ್ತಾ ಇದ್ದಾವೆ. ಸೊ ಹಾಗಾಗಿ ಮನೆಗಳಲ್ಲಿ ನಾವೇನ್ ಮಾಡ್ಬೋದು, ಸರಣಿ ರೂಪದ ಬದಲಾಗಿ ಸಮಾಂತರ ರೂಪದ ಜೋಡಣೆಯನ್ನ ಮಾಡಬಹುದು. ದಟ್ ಇಸ್ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆನ್ಪಿಟ್ಕೋರಿ, ಈ ರೀತಿಯ ಪಾಯಿಂಟ್ಗಳನ್ನ ಬರೆದ್ರಂದ್ರೆ ಕ್ಲಿಯರ್ ಆಗಿ ಸಿಗ್ತಾ ಇದೆ ಅಂತ ಮಾರ್ಕ್ಸ್ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧಗಳನ್ನ ಇದಾವೆ. ಸಮಾನ ರೋಧ ಅಂದ್ರೆ ದಟ್ ಇಸ್ ಸಮಾನ ರೋಧವನ್ನ RS ಪಡೆಯಲು ಸರಣಿ ರೂಪದಲ್ಲಿ ಸಿರೀಸ್ ಅಂತ ಕರಿತಾ ಇದಾವೆ. 2 ಓಮ್ಗಳ 4 ರೋಧಗಳನ್ನ ಬರ್ತದೆ, ಅಂದ್ರೆ ಸಿರೀಸ್ RS ಇಸ್ ಈಕ್ವಲ್ ಟು 4 ಇದಾವೆ. ಎಲ್ಲ ಸಮ ಇದಾವ ಅಂದ್ಕೊಳ್ಳಿ, ದಟ್ ಈಸ್ NR ಅಂತ ನಾವು ಕರಿತದ ಫಾರ್ಮುಲಾ, ರೈಟ್. ಸೊ NR ಇಲ್ಲ, NR ಬೇಡ ಅಂದ್ರೆ ನೀವೇನ್ ಮಾಡ್ರಿ, R1 R2 R3 R4, ರೈಟ್. ಸೊ ಈ ರೀತಿನೂ ಸಹಿತ ಕಾಮನ್ ಆಗಿ ಮಾಡ್ಬೋದು. ಸೊ ಎಷ್ಟಿದಾವೆ, 2 ಓಮುದು ಎಷ್ಟಿದಾವೆ ಹೇಳ್ರಿ, 4 ಇದಾವೆ. ಸೊ ಆನ್ಸರ್ ಎಷ್ಟು ಬಂತು, 2 2 4 4 8 ಓಮ ಬಂತು. ಎಷ್ಟು ಬಂತು, 8 ಓಮ. ಇದು ಸರಣಿ ರೂಪದಲ್ಲಿ ಜೋಡಿಸಿದಾಗ. ಇನ್ನು ನಂತರ ಸಮಾನ ರೋಧ RPಯನ್ನ ಪಡೆಯಲು ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದೆ. ಸಮಾಂತರವಾಗಿ ಜೋಡಿಸಿದಾಗ, ಸೊ ಸಮಾಂತರವಾಗಿ ಅಂದ್ರೆ ಏನ್ರಿ, 1/RP ಇಸ್ ಈಕ್ವಲ್ ಟು 1/R1, ದೆನ್ 1/R2, 1/R3, 1/R4, ರೈಟ್. ಸೊ ಏನಿದೆ ಹೇಳ್ರಿ ಆನ್ಸರ್, 1/2 ಇದೆ, 1/2, 1/2, 1/2, 1/2. ಸೊ ಎಲ್ಲ 2 2 2 ಅಂದ್ರೆ 2 ಆಯಿತು, 1 2 3 4. ಸೊ 4. ಸೊ ಆನ್ಸರ್ ಏನು ಬಂತು, ಎಷ್ಟು ಬರ್ತಿದ್ದು, 2 ಓಮ್. 2 ಒಂದೇ 2 ಎರಡಲಿ. ಸೊ ಒಂದು ನಿಮಿಷ ಗಮನಿಸಬೇಕು. ಹಾಂ, 1/RP ಇದೆ ಇದು. ಸೊ 1/RP ಇಸ್ ಈಕ್ವಲ್ ಟು ಏನು ಬಂತು ಹೇಳ್ರಿ, 1/RP ಇಸ್ ಈಕ್ವಲ್ ಟು 4 ಎಷ್ಟು ಬಂದದ, 2 ಬಂದದ. ಸೊ ಉಲ್ಟಾ ಮಾಡ್ಕೋರಿ, RP ಇಸ್ ಈಕ್ವಲ್ ಟು ಏನಾಗ್ತದ, 2/4. 2 ಒಂದೇ 2 ಎರಡಲಿ. ಸೊ ದಟ್ ಈಸ್ 1 ಏನು ಬಂತು, 2 ಬಂತು. ಸೊ ದಟ್ ಈಸ್ ಏನು ಬಂತು, RP ಎಷ್ಟು ಬಂತು ಹೇಳ್ರಿ, 1/2 ಬಂತು. ಕ್ಲಿಯರಾ. ಸೊ ನಮಗೇನು ಕೇಳಿದಾರೆ, ಅನುಪಾತ ಕೇಳಿದಾರೆ. RS ಡಿವೈಡ್ ಬೈ ಏನ್ರಿ, RPಗಳ ಅನುಪಾತವನ್ನ ನಮಗೆ ಏನು ಮಾಡಿದಾರಪ್ಪ ಅಂದ್ರೆ ಸೊ ಕೇಳಿದ್ದಾರೆ. ಸೊ ನೆನ್ಪಿಟ್ಕೋರಿ, ಇಲ್ಲಿ ಬರೀತಾರೆ ನೋಡ್ರಿ, RS ಡಿವೈಡ್ ಬೈ ಏನ್ರಿ, RP ಅನುಪಾತ ಅಂದ್ರೆ, ರೈಟ್. ಸೊ RS ಅಂದ್ರೆ ಎಷ್ಟು ಬಂದಿತ್ತು, 8. RP ಅಂದ್ರೆ ಏನು ಬಂದೈತಿ, 1/2. 2 ಮ್ಯಾಚ್ ಜಿಗಿತು, 2 ಎಂಟ್ಲಿ ಎಷ್ಟಾಯಿತು, 16 ಬಾಗಲೇ 1. ಸೊ ದಟ್ ಈಸ್ 16 ಅನುಪಾತ 1. ಸೊ ರೈಟ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ 16.16:1 ಬರ್ತಾ ಇದೆ. ಈಜಿ ಇದೆ ಅಲ್ರಿ, ಎಕ್ಸಾಕ್ಟ್ಲಿ ಈಜಿ ಇದೆ ರೀ. ನೋಡ್ರಿ, ಸರಣಿ ರೂಪದಲ್ಲಿ ಜೋಡಿಸಿದಾಗ ವಿದ್ಯುತ್ ರೋಧ ಹೆಚ್ಚಾಗಿದೆ, ಅವೇ ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದ ಉತ್ತರ ಎಷ್ಟು ಬಂತು, 1/2, 0.5 ಅಂತ ಕರಿತಾ ಇದಾವೆ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಬಹಳಷ್ಟು ಕಡಿಮೆ ವಿದ್ಯುತ್ ರೋಧ ಬಂತು. ಸೊ ಸಿಂಪಲ್ ಆಗಿ ಹೇಳ್ಬೇಕಾರೆ, ಎಲ್ಲಾ ರೋಧಗಳು ಸಮ ಇದ್ದು ಅಂದ್ರ ನೋಡಿ, ಎಲ್ಲಾ ರೋಧಗಳು ಸಮ ಇದ್ದು ಅಂದ್ರೆ ಸರಣಿ ರೂಪದ ಸೂತ್ರ ಏನು ಹೇಳಿದೆ, NR ಅಂತ ಹೇಳಿದೆ. ಇನ್ಕ R ಅಂದ್ರೆ ಎಷ್ಟಿತ್ತು, N ಅಂದ್ರೆ 4 ಇದ್ದು, ರೋಧ ಎಷ್ಟಿತ್ತು, 2. 4 ಎರಡಲಿ ಎಷ್ಟು, 8. ನೋಡಿ ಡೈರೆಕ್ಟ್ ಆಗಿ ಉತ್ತರ ಸಿಕ್ತು. ಇನ್ನು RP ಇದ್ದಾಗ 1/RP ಇಸ್ ಈಕ್ವಲ್ ಟು N ಡಿವೈಡ್ ಬೈ R ಅಂತ ನಾವು ಕರಿತಾ ಇದ್ದಾವೆ. ಅಥವಾ RP ಇಸ್ ಈಕ್ವಲ್ ಟು ಏನಂತ ಬರಿಬೋದು, R ಡಿವೈಡ್ ಬೈ N, ದಟ್ ಇಸ್ ಸೂತ್ರ. ಸೊ ಸಮನಾಗಿರೋದು 2, ಒಟ್ಟು ಎಷ್ಟು 4. ಸೊ 1/2 ನೋಡಿ ಡೈರೆಕ್ಟ್ ಆಗಿ ಸಿಕ್ತು. ಇವು ಸಮ ಏನಿದ್ದಾಗ ಹೇಳ್ರಿ, ಸಮ ರೋಧಗಳನ್ನ ಜೋಡಿಸಿದಾಗ, ಸಮಾಂತರವಾಗಿ ಇದು ಸರಣಿ ರೂಪದಲ್ಲಿ ಡೈರೆಕ್ಟ್ ಆಗಿ ಸೂತ್ರಗಳನ್ನ ಯೂಸ್ ಮಾಡ್ಕೋಬಹುದು ನಾವು, ಹೌದಾ. ಏನಿದೆ, ನಂಬರ್ ಆಫ್ ರೆಸಿಸ್ಟೆನ್ಸ್, ಎಷ್ಟು ರೋಧಗಳನ್ನ ಬಳಸಿದಾವೆ. ಆರ್ ಅಂದ್ರ ಒಂದು ರೋಧದ ಬೆಲೆ ಎಷ್ಟು, ಅಂತಾವ್ ಎಷ್ಟು ಜೋಡಿಸ್ಕೊತ ಹೋಗಿದಾವೆ, ದಟ್ ಇಸ್ ಎನ್, ರೈಟ್. ಓಕೆ, ಕ್ಲಿಯರ್ ಆಗಿ ಗೊತ್ತಿರಲಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂತಹ ಘಟಕಗಳಿದಾವೆ, ಆ ಘಟಕಗಳ ಚಿಹ್ನೆಗಳನ್ನ ಬರೀರಿ ಅಂತ ಹೇಳಿದರೆ, ಗ್ಯಾರಂಟಿ ಎಕ್ಸಾಮ್ದಾಗ ಬಂದ್ರು ಬರ್ತದೆ, ಹೇಳಿಕ್ ಬರೋದಿಲ್ಲ, ಯಾಕಂದ್ರೆ ರಿಪೀಟ್ ಆಗಿದೆ. ಇನ್ಕ ರಿಯೋ ಸ್ಟಾರ್ಟ್ ಬಂದಿತ್ತು, ಈಗ ಮತ್ತೆ ಬಂದಿದ್ದಾವೆ. ನೋಡಿ, 2 ವಿದ್ಯುತ್ ಕೋಶಗಳ ಸಂಯೋಜನೆ. 2 ವಿದ್ಯುತ್ ಕೋಶ ಅಂದ್ರೆ ಏನ್ ಹೇಳ್ರಿ, ನೋಡಿ ಇದು ನೋಡಿ 2 ವಿದ್ಯುತ್ ಕೋಶಗಳ ಜೋಡಣೆ.
ಒಂದು ಕಡೆ ಪ್ಲಸ್ ಬರಿಬೇಕು, ಒಂದು ಕಡೆ ಮೈನಸ್ ಬರಿಬೇಕು. ಸೊ ವಿದ್ಯುತ್ ಯಾವತ್ತು ಪ್ಲಸ್ ಕಡೆನ ಹೋಗ್ತಿರ್ತದೆ, ಸಿಂಬಲ್ ತೋರಿಸ್ಬೇಕಾಗ್ತದೆ. ಇದು ಏನು ಹೇಳ್ರಿ, ಎರಡು ಕೋಶಗಳು ಅಥವಾ ಎರಡಕ್ಕಿಂತ ಹೆಚ್ಚಿದ್ದು ಅಂದ್ರೆ ಅದಕ್ಕೆ ನಾವೇನಂತ ಕರಿತಾವೆ, ಬ್ಯಾಟ್ರಿ ಅಂತ ನಾವು ಕರಿತಾ ಇದ್ದಾವೆ. ಸೊ ಒಂದೇ ಇತ್ತಂದ್ರೆ ಸೊ ದಟ್ ಈಸ್ ದ ಶುಷ್ಕ ಕೋಶ ಅಂತ ನಾವು ಕರಿತಾ ಇದ್ದಾವೆ, ಸೆಲ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಒಂದೇ ಐತಂದ್ರೆ ಏನು ಹೇಳ್ರಿ, ಸೆಲ್ ಅಂತ ನಾವು ಕರಿತಾ ಇದ್ದಾವೆ. ಎರಡನೇದ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಸೇರ್ಪಡೆ ಇಲ್ಲದ ತಂತಿ ಅಂತ ನಾವು ಕರಿತಾ ಇದ್ದಾವೆ. ಸೇರ್ಪಡೆ ಇಲ್ಲದ ತಂತಿ ಅಂದ್ರೆ ಏನು ಹೇಳ್ರಿ, ಇದೊಂದು ವಾಹಕ ಹಿಂಗೆ ಬರ್ತಾ ಇದೆ, ಹಿಂಗೆ ಜಿಗಿಸಿ ಹಿಂಗೆ ಕಳಿಸ್ಬಿಡೋದು, ರೈಟ್. ಸೊ ದಟ್ ಈಸ್ ಅ ಸೇರ್ಪಡೆ ಇಲ್ಲದ ತಂತಿ. ಇನ್ನು ಸೇರ್ಪಡೆ ಇರ್ತಕ್ಕಂಥ ತಂತಿ ಹೆಂಗಪ್ಪ, ಸೇರ್ಪಡೆ ನೋಡಿ, ಸಂಪರ್ಕ ತಂತಿಗಳು ಅಂತ ನಾವು ಕರಿತಾ ಇದ್ದಾವೆ ನೋಡಿ. ಸೊ ಇದಕ್ಕೆ ಸಂಪರ್ಕ ತಂತಿ ಅಂತ ನಾವು ಕರಿತಾ ಇದ್ದಾವೆ, ನೆನಪಿರ್ಲಿ, ಸಂಪರ್ಕ ತಂತಿ. ಸೊ ರೈಟ್. ಸೊ ನೋಡಿ, ಈ ರೀತಿ ಸಂಪರ್ಕ ತಂತಿಗಳು ಬರ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಇದು ಸೇರ್ಪಡೆ ಇಲ್ಲದ ತಂತಿ. ಸೊ ಇದು ಸೆಲ್ ಇದೆ, ಇದು ಬ್ಯಾಟ್ರಿ ಇದೆ, ರಿಯೋಸ್ಟಾಟ್ ಚಿತ್ರ ಗೊತ್ತಿದೆ. ನಡು ಡಾಟ್ ಇತ್ತಂದ್ರೆ ಒತ್ತುಗುಂಡಿ ಮುಚ್ಚಿದೆ, ಒತ್ತುಗುಂಡಿ ತೆರೆದಿದೆ. ಸೊ ನೆನ್ಪಿಟ್ಕೋ, ಇದು ಮುಚ್ಚಿದೆ, ಇನ್ನು ಒತ್ತುಗುಂಡಿ ಇದು ತೆರೆದಿದೆ, ರೈಟ್. ಸೊ ಕಂಪಲ್ಸರಿ ಪ್ಲಸ್ ಮೈನಸ್ಗಳನ್ನ ತೋರಿಸಲೇಬೇಕಾಗ್ತಾ ಇದೆ, ನೆನ್ಪಿಟ್ಕೋರಿ. ಸಿಂಬಾಲ್ಗಳ ಮೇಲೆ ಪ್ರಶ್ನೆ ಬಂದರೂ ಬರ್ಬೋದು, ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಏಕಮೆಯ ಮೇಲೆ ಬಂದ್ರೆ ಭಾಳ ಈಸಿಯಾಗಿ ಆರಾಮಾಗಿ ಮಾರ್ಕ್ಸ್ ಪಡಿಬೋದು. ಹೌದಾ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, 15 ಅಂಪಿಯರ್ ರೇಟಿಂಗ್ ಇದೆ ಮತ್ತು 220 ವೋಲ್ಟ್ ವಿಭವಾಂತರ ಇದೆ. ನೋಡ್ರಿ, ಎ ಕೊಟ್ಟಿದ್ದಾರೆ ಅಂದ್ರೆ ಆಯ್ ಕೊಟ್ಟಿದ್ದಾರೆ ಅಂದಂಗೆ, ವಿದ್ಯುತ್ ಪ್ರವಾಹ ಸಂಕೇತ ಆಯ. ಫಿ ಕೊಟ್ಟಿದ್ದಾರೆ ಅಂದ್ರೆ ವೋಲ್ಟ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಸೂತ್ರ ಫಿ ಇಸ್ ಈಕ್ವಲ್ ಟು 220 ವೋಲ್ಟ್ ಕೊಟ್ಟಿದ್ದಾರೆ, ರೈಟ್. ಸೊ ಹೊಂದಿರುವ ಗೃಹ ಬಳಕೆ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯ ಇರುವ ಒಂದು ವಿದ್ಯುತ್ ಹೀಟರ್ ಅನ್ನ ಜೋಡಿಸಬಹುದೇ ಅಂದರು. ಅಂದ್ರೆ ನಮ್ದು ಏನಿದಪ್ಪ ಅಂದ್ರೆ ಗೃಹ ಬಳಕೆ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯ ಇರತಕ್ಕಂಥ ಒಂದು ವಿದ್ಯುತ್ ಹೀಟರ್ ಅನ್ನ ಜಾಯಿಂಟ್ ಮಾಡ್ಬೇಕಾಗಿತ್ತು ಮನ್ಯಾಗ. ಹೀಟರ್ ಅನ್ನ ನೀರು ಕಾಯಿಸ್ಲಿಕ್ಕೆ ಹೀಟರ್, ಅದು ಉಷ್ಣೋತ್ಪನ್ನ ಮೇಲೆ ಪರಿಣಾಮದ ಮೇಲೆ ಕೆಲಸ ಮಾಡ್ತಾ ಇದೆ, ಹೌದಾ. ಸೊ ನಮ್ಮ ಮನೆಯಲ್ಲಿ ಏನದಪ್ಪ ಅಂದ್ರೆ ಇಷ್ಟಿದೆ, ನಮ್ದು ಏನಿದೆ ಹೇಳ್ರಿ, ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯ ಮನೆಯಲ್ಲಿ ಇಟ್ಟಿದೆ 15 ಮತ್ತು 220 ಇದೆ. ಸೊ ಗುಣಾಕಾರ ಮಾಡೋಣ, ನಮ್ಮ ಮನೆಯ ಪವರ್ ಸಪ್ಲೈದ ಸಾಮರ್ಥ್ಯ ಎಷ್ಟಿದೆ ನೋಡೋದ್ರ ಸೂತ್ರ ಫಿ ಇಂಟು ಐ ಬರ್ತೈತಿ. ಫಿ ಅಂದ್ರೆ ಎಷ್ಟಿದೆ ಹೇಳ್ರಿ, 220 ಇದೆ, ಇಂಟು ಎಷ್ಟಿದೆ ಹೇಳ್ರಿ, ಎ ಅಂದ್ರೆ 15 ಇದೆ, ಅಂಪಿಯರ್ 15 ಇದೆ. ಸೊ 15 ಸೊನ್ನೆ ಸೊನ್ನೆ ರೀ, 15 ಎರಡ್ಲೆ 30, ಒಂದು 3 ಕೈಲ 15 ಎರಡ್ಲೆ 30, ಒಂದು 3. ಸೊ ಎಷ್ಟು ಬತ್ತು ಹೇಳ್ರಿ, 3300 ವ್ಯಾಟ್ ಬತ್ತು. ಇಟ್ ಮೀನ್ಸ್ ಕಿಲೋ ವ್ಯಾಟ್ದ ಬರಿಬೇಕಂದ್ರೆ 3.3 ಕಿಲೋ ವ್ಯಾಟ್ ಬತ್ತು. ಸೊ ಹಾಗಾದ್ರೆ ಏನು ಮಾಡ್ಬೋದು, ನಮ್ಮದು 2 ಕಿಲೋ ವ್ಯಾಟ್ ಇದೆ. ನಮ್ದು ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಎಷ್ಟಿದೆ ಹೇಳ್ರಿ, ವಿದ್ಯುತ್ ಹೀಟರ್ನ ಸಾಮರ್ಥ್ಯ 2 ಕಿಲೋ ವ್ಯಾಟ್ ಇದೆ. ಇಟ್ ಮೀನ್ಸ್ 2 ಕಿಲೋ ವ್ಯಾಟ್ ಅಂದ್ರೆ 2000 ವ್ಯಾಟ್ ಅನ್ನಂಗೆ. ಹಂಗಾರೆ ನಮ್ಮ ಮನೆಯಲ್ಲಿ ಈಗ ಆಲ್ರೆಡಿ 3.3 ಕಿಲೋ ವ್ಯಾಟ್ ಇದೆ, ಹಂಗಾರೆ 2000 ಕಿಲೋ ವ್ಯಾಟ್ ಅನ್ನ ಬಳಸ್ಬೋದಾ, ಸಾರಿ 2000 ವ್ಯಾಟ್ ಅಥವಾ 2 ಕಿಲೋ ವ್ಯಾಟ್, ಎಸ್ ಬಳಸ್ಬೋದು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಾಮರ್ಥ್ಯ ಹೆಚ್ಚಿಗೆ ಇದೆ, ಹಾಗಾಗಿ 2000 ವ್ಯಾಟ್ ನಮ್ಮಲ್ಲಿ ನಡೀತಾ ಇದೆ. ಗೃಹ ಮಂಡಳಿ ಅಥವಾ ಮನೆಗಳಲ್ಲಿ ಈ ವಿದ್ಯುತ್ ಹೀಟರ್ನ ಬಳಸ್ಬೋದು. ಒಂದ್ ವೇಳೆ ಇದು ಕಡಿಮೆಗೆ ಇದು ಹೆಚ್ಚಿತ್ತಂದ್ರೆ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ರೀ, ಅದು ಸ್ಟಾರ್ಟ್ ಆಗೋದಿಲ್ಲ, ಅದಕ್ಕೆ ಸಾಮರ್ಥ್ಯ ಪೂರೈಕೆ ಸರಿಯಾಗಿ ಆಗೋದಿಲ್ಲ. ಇಲ್ಲ ಆಗ್ತದೆ, ಯಾಕೆ 3.3 ಇದೆ, ಇಲ್ಲಿ 2 ಕಿಲೋ ವ್ಯಾಟ್ ಇದಲ್ಲ, ಸೊ ಯೂಸ್ ಆಗ್ತಾ ಇದೆ, ಬಳಸ್ಬೋದು, ರೈಟ್. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡೋಣ. ಸೊ ಗೃಹ ಮಂಡಲದಲ್ಲಿ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸೋದಕ್ಕಿಂತ ಸಮಾಂತರವಾಗಿ ಜೋಡಿಸೋದು ಉತ್ತಮ, ಹೇಗೆ ಅಂತ ಹೇಳಿದರೆ ಈಗಾಗಲೇ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ, ಹೌದಾ. ಸೊ ಸರಣಿ ರೂಪಕ್ಕಿಂತ ಸಮಾಂತರ ಯಾಕೆ ಬೇಕು ನೋಡಿ, ಹಿಂಗ ಬರಿಬೇಕಲ್ಲಿ, ಗೃಹ ಮಂಡಲದಲ್ಲಿ ರೋಧಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸೋದಕ್ಕಿಂತಲೂ ಸಮಾಂತರವಾಗಿ ಜೋಡಿಸೋದು ಉತ್ತಮ. ಹಿಂಗ್ ಬರದ ಹೇಗೆಂದರೆ ಎಂದು ಬರದ ಒಂದೊಂದು ಪಾಯಿಂಟ್ಗಳನ್ನ ಬರ್ಕೊತ ಹೋಗೋದ. ಸೊ ನೋಡ್ರಿ, ಒಂದು ಮಂಡಲ ಹಾಳಾದರೆ, ಒಂದು ರೋಧ ಹಾಳಾದರೆ ಉಳಿದೆಲ್ಲವೂ ಸಹಿತ ಏನಾಗ್ತದೆ ನೋಡ್ರಿ, ಸ್ಟಾರ್ಟ್ ಆಗ್ತಾ ಇದಾವೆ. ಒಂದು ರೋಧ ಹಾಳಾದರೂ ಸಹ ಉಳಿದ ಉಳಿದ ವಿದ್ಯುತ್ ಸರ್ಕಿಟ್ ಏನಾಗ್ತದ, ಪ್ರಾರಂಭ ಇರ್ತಾ ಇದೆ, ಬಂದಾಗಂಗಿಲ್ಲ. ಸೊ ಹಾಳಾದ ರೋಧವನ್ನ ಬೇಗನೆ ಏನ್ ಮಾಡ್ಬೋದು, ಪತ್ತೆ ಮಾಡ್ಬೋದು, ಹೌದಾ. ಸೊ ಬೇಗನೆ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಇಲ್ಲಿ ವಿದ್ಯುತ್ ರೋಧ ಬಹಳಷ್ಟು ಕಡಿಮೆ ಕಂಡು ಬರ್ತೈತಿ ಈ ಒಂದು ಮಂಡಲಗಳಲ್ಲಿ ಸಮಾಂತರವಾಗಿ ಜೋಡಿಸುವುದರಿಂದ. ಭಾಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ದಾಗ ಇದು ಏನಾಗ್ಬೋದು, ರಿಪೀಟ್ ಆಗಿದೆ ಅಂದ್ಕೊಳ್ಳಿ ಬರುವಂಥ ಸಾಧ್ಯತೆ ಇದೆ, ನೆನ್ಪಿಟ್ಕೋರಿ. ಇನ್ನು ವಿದ್ಯುತ್ ಪ್ರವಾಹಕ್ಕೆ ಯಾವುದೇ ರೀತಿ ಅಡಚಣೆ ಇರುವುದಿಲ್ಲ ಅಂತ ನಾವು ಹೇಳ್ತಾ ಇದ್ದಾವೆ, ಹೌದಾ. ಯಾವುದೇ ರೀತಿ ಅಡಚಣೆ ಇರುವುದಿಲ್ಲ ಅನ್ನೋದನ್ನ ನೋಡ್ತಾ ಇದ್ದಾವೆ. ಸೊ ಎಲ್ಲ ಅಂಶಗಳು ಏನಾಗ್ತಾವಪ್ಪ ಅಂದ್ರೆ ನಮಗೆ ಸಿಗ್ತಾ ಇದ್ದಾವೆ. ಸರಣಿ ರೂಪದಲ್ಲಿ ಒಂದು ಹಾಳಾಯ್ತಾರೆ, ಇಡೀ ಮಂಡಲನ ಏನಾಗ್ತೈತಿ, ಬಂದಾಗಿ ಬಿಡ್ತದೆ. ಅದನ್ನು ಪತ್ತೆ ಮಾಡೋದು ಸಹಿತ ಬಹಳಷ್ಟು ಸಮಯ ಜೊತೆಗೆ ವೆಚ್ಚದಾಯಕ ಅಥವಾ ನಾವು ಕರಿತಾ ಇದ್ದಾವೆ, ಹೌದಾ. ಬಟ್ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅನ್ನೋದು ನೋಡ್ತಾ ಇದ್ದಾವೆ, ಎಲ್ಲಿ, ಸಮಾಂತರ ರೂಪದಲ್ಲಿ. ಹಾಗಾಗಿ ಸಮಾಂತರ ರೂಪದ ಜೋಡಣೆ ಬಹಳಷ್ಟು ಬೆಟರ್ ಆಗಿರ್ತಾ ಇದೆ, ನೆನಪಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರ. ಭಾಳ ಸಲ ರಿಪೀಟ್ ಆಗಿದೆ ನೋಡಿ, ಎರಡು ವಿದ್ಯುತ್ ಕೋಶ, ಇದು ಒಂದು ವಿದ್ಯುತ್ ಕೋಶ, ಈಗಾಗಲೇ ನಾನು ರಿಪೀಟ್ ಆಗಿದೆ ಕ್ವಶನ್, ಇದು ಪ್ಲಸ್ ಮೈನಸ್ ನೋಡಿ. ಇದು ಉದ್ದ ಗೆರೆ ಪ್ಲಸ್ ಧನ ಚಿಹ್ನೆಯನ್ನ, ಚಿಕ್ಕ ಗೆರೆ ಋಣ ಚಿಹ್ನೆಯನ್ನ ಗುರುತ ಮಾಡ್ತೈತಿ, ನೆನ್ಪಿಟ್ಕೋರಿ.
ಹೌದಲ್ರಿ? ಸಿಂಬಲ್ಗಳು ಪ್ಲಸ್ ಮೈನಸ್ ಎಕ್ಸಾಕ್ಟ್ಲಿ ರೈಟ್ ಇರಬೇಕು, ಚೆನ್ನಾಗಿ ಬಿಡಿಸ್ರಿ. ರೈಟ್, ಬನ್ನಿ ನೆಕ್ಸ್ಟ್ ಓಮ್ನ ನಿಯಮವನ್ನ ನಿರೂಪಿಸಿ. ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ, ಓಮ್ನ ನಿಯಮವನ್ನ ನಿರೂಪಿಸಿ. ಫಸ್ಟ್ ಓಮ್ನ ನಿಯಮ ಅಂತ ಹೆಡಿಂಗ್ ಹಾಕ್ತೀರಿ. ಸೊ ಓಮ್ನ ನಿಯಮವನ್ನ ಬರಿಬೇಕಾದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಬರಿಬೇಕಾಗ್ತದೆ, ನೆನ್ಪಿಟ್ಕೋರಿ. ಒಂದು ವರ್ಡನ್ನ ಯಾವತ್ತೂ ಮಿಸ್ ಮಾಡಬಾರ್ದಲ್ಲಿ. ಸೊ ಓಮ್ನ ನಿಯಮ ನೀವು ಡೈರೆಕ್ಟಾಗಿ ಬರೀಬೇಕು. ನಾನು ವಾಕ್ಯವನ್ನು ಹೇಳ್ತೀನಿ. ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಸಿಂಪಲ್ ಆಗಿ ನಾನು ಒಂದೊಂದು ಶಬ್ದದ ಬೇಕಾದ್ರೆ ಬರ್ಕೋತ ಹೋಗ್ತೀನಿ ನೋಡ್ರಿ. ಸ್ಥಿರ ತಾಪಕದಲ್ಲಿ, ಇದು ಭಾಳ ಇಂಪಾರ್ಟೆಂಟ್. ಸ್ಥಿರ ತಾಪಕದಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದಾಗ ಅಟ್ಟ ಓಮ್ನ ನಿಯಮ ಅಪ್ಲೈ ಆಗ್ತೈತಿ. ಇಲ್ಲದ್ರೆ ಟೆಂಪರೇಚರ್ ವೇರಿಯೇಷನ್ ಇತ್ತಂದ್ರೆ ಅಲ್ಲಿ ಏನಾಗಂಗಿಲ್ಲ ಹೇಳ್ರಿ, ಓಮ್ನ ನಿಯಮ ಅಪ್ಲೈ ಆಗಂಗಿಲ್ಲ. ಅದಕ್ಕೆ 1ನೇ ಪಾಯಿಂಟ್ ಏನು ಯೂಸ್ ಮಾಡಬೇಕು, ಸ್ಥಿರ ತಾಪಕದಲ್ಲಿ ಒಂದು ಲೋಹದ ತಂತಿಯ ವಿಭವಾಂತರವು ಲೋಹದ ತಂತಿಯ ವಿಭವಾಂತರವು ತಂತಿಯಲ್ಲಿ ಹೊಂದಿಕೊಂಡಿರುವ ಅಥವಾ ಹೊಂದಿಕೊಂಡಿರುವ ವಿದ್ಯುತ್ ಪ್ರವಾಹಕ್ಕೆ ಏನಾಗಿರ್ತದೆ, ನೇರ ಅನುಪಾತದಲ್ಲಿ ಇರುತ್ತದೆ. ಇದು ವಾಕ್ಯ ಬರಿತೀರಿ. ವಿವರಿಸಿರಿ ಅಂದ್ರೆ ಹೆಂಗೆ ಬರಿಬೇಕು ಹೇಳ್ರಿ? ಪಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆಯತ ಬರಿಬೋದು, ಅಥವಾ ಪಿ ಈಸ್ ಈಕ್ವಲ್ ಟು ಆರ್ ಇಂಟು ಆಯತ ಬರಿಬೋದು. ಸೊ ಇಲ್ಲಿ ಪಿ ಅಂದ್ರೆ ವಿಭವಾಂತರ, ಆರ್ ಅಂದ್ರ ವಿದ್ಯುತ್ ರೋಧ, ಆಯ್ ಅಂದ್ರ ವಿದ್ಯುತ್ ಪ್ರವಾಹ ಅಂತಂದು ಬರಿಬೇಕು. ಇದು ನಿರೂಪಿಸಿ ವಿವರಿಸಿ ಅಂದ ಕೂಡಲೇ ಇಷ್ಟೆಲ್ಲ ಬರಿಬೇಕಾಗ್ತೈತಿ. ನಿರೂಪಿಸಿ ಅಂದ್ರೆ ವಾಕ್ಯ ಅಟ್ಟ ಬರಿಬೇಕ್ರಿ ಇಲ್ಲಿ. ರೈಟ್, ಸೊ ನೋಡಿ, ಸ್ಥಿರ ತಾಪಕದಲ್ಲಿ ಒಂದು ಲೋಹದ ತಂತಿಯ ನಡುವಿನ ವಿಭವಾಂತರವು ವಾಹಕದಲ್ಲಿ ಹೊಂದಿಕೊಂಡಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತೈತಿ. ದಟ್ ಈಸ್ ದಿ ಲಾ ಆಫ್ ಓಮ್ ಅಂತ ನಾವು ಕರಿತಾ ಇದ್ದಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂದ್ರೆ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನ ಹೇಗೆ ಸಂಪರ್ಕಿಸುತ್ತಾರೆ ಅಂತ ನಾವು ಕರಿತಾ ಇದ್ದಾವೆ. ಸೊ ವಿಶೇಷವಾಗಿ ಅಮ್ಮೀಟರ್ ಸರಣಿ ರೂಪದಲ್ಲಿ ಇರ್ತಾ ಇದೆ, ನಿಮ್ಗೆ ಗೊತ್ತಿರಬೇಕು. ಅಮ್ಮೀಟರ್ ಅನ್ನ ನಾವು ಏನ್ ಮಾಡ್ತಾವೆ, ಸರಣಿ ರೂಪದಲ್ಲಿ ಜೋಡಿಸ್ತಾ ಇದ್ದಾವೆ. ವೋಲ್ಟಾಮೀಟರ್ ಅನ್ನ ಸೊ ಸಮಾಂತರ ರೂಪದಲ್ಲಿ ಏನ್ ಮಾಡ್ತಿರ್ತಾವೆ, ಹೆಚ್ಚಾಗಿ ಜೋಡಿಸ್ತಿರ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಸೊ ಗೊತ್ತಿರಲಿ ನಿಮಗೆ. ರೈಟ್, ಇನ್ನು ಇದಾದ ನಂತರ ಈ ಉಪಕರಣಗಳ ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು? ನೋಡ್ರಿ, ಅಮ್ಮೀಟರ್ ಏನ್ ಮಾಡ್ತೈತಿ, ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡ್ತೈತಿ. ಹೌದಾ? ಅಮ್ಮೀಟರ್ ಕೆಲಸ ಏನ್ ಹೇಳ್ರಿ, ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡ್ತಕ್ಕಂಥ ಸಾಧನ. ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಲು ಬಳಕೆ ಮಾಡ್ತಾ ಇದ್ರು. ಇನ್ನ ವೋಲ್ಟಾಮೀಟರ್ನ ವಿದ್ಯುತ್ ವಿಭವಾಂತರವನ್ನ ಅಳತೆ ಮಾಡಲು ಬಳಸ್ತಾ ಇದ್ದಾರೆ. ಸೊ ನೆನ್ಪಿಟ್ಕೋರಿ, ವೋಲ್ಟಾಮೀಟರ್ನ ವೋಲ್ಟ್ ಅನ್ನ ಅಳತೆ ಮಾಡಲು, ಅಂಪಿಯರ್ ಅನ್ನ ವಿದ್ಯುತ್ ಪ್ರವಾಹ ಕರೆಂಟ್ ಅನ್ನ ಅಳತೆ ಮಾಡಲು ಬಳಸ್ತಾ ಇದ್ದಾರೆ. ಸೊ ಗೊತ್ತಿರಬೇಕಿದೆ ನಿಮಗೆ. ರೈಟ್, ಎಸ್. ಬನ್ನಿ, ಇದಾದ ನಂತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನ ನಿರೂಪಿಸಿ. ಮಂಡಲದಲ್ಲಿ ಫ್ಯೂಸ್ ಹೇಗೆ ಕೆಲಸ ಮಾಡ್ತೈತಿ ಅನ್ನೋದನ್ನ ಕೇಳಿದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನ ನಿರೂಪಿಸಿ ಅಂತ ಹೇಳಿದ್ದಾರೆ. ಜೌಲ್ನ ಉಷ್ಣೋತ್ಪನ್ನ ನಿಯಮ, ಸೊ ಸೂತ್ರ ನೆನ್ಪಿಟ್ಕೋರಿ, ಆರಾಮಾಗಿ ಬರಿತೀರಿ. H ಇಸ್ ಈಕ್ವಲ್ ಟು I² RT ಅನ್ನೋದೊಂದು ಸೂತ್ರ ಇದೆ. ಇದು ಉಷ್ಣೋತ್ಪನ್ನ ಪರಿಣಾಮಕ್ಕೆ ಸಂಬಂಧಪಟ್ಟಂತ ಸೂತ್ರ. ಜೇಮ್ಸ್ ಪ್ರೆಸ್ಕಾಟ್ ಜೋಲ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿದ್ರು ಅನ್ನೋದನ್ನ ನೋಡ್ತಾ ಇದ್ದಾವೆ. ಹೌದಾ? ಸೊ ಹಂಗಾರ ನೋಡಿ, ಏನ್ ಹೇಳ್ಬೇಕು ಹೇಳ್ರಿ, ಒಂದು ಮಂಡಲದಲ್ಲಿ ಅಂತಂದು ಹೇಳ್ದಾವ್, ಅಥವಾ ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ, ಅಥವಾ ಒಂದು ವಾಹಕದಲ್ಲಿ ಉಂಟಾಗುವ ಉಷ್ಣ ಶಕ್ತಿಯು, ಹೀಟ್ ಅಂದ್ರೆ ಏನಂದ್ರೆ ಉಷ್ಣ ಶಕ್ತಿ. ಒಂದು ವಾಹಕದಲ್ಲಿ ಉಂಟಾಗುವ ಉಷ್ಣ ಶಕ್ತಿಯು ವಾಹಕದಲ್ಲಿ ಹರಿಯುವ, ಅಂದ್ರೆ ವಿದ್ಯುತ್ ಪ್ರವಾಹ ಈಗಾಗಲೇ ಹೇಳಿದೆ ನಾನು, ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದೇ ರೀತಿ ಉಷ್ಣ ಶಕ್ತಿಯು ವಾಹಕದಲ್ಲಿ ಕಂಡುಬರುವ ವಿದ್ಯುತ್ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದೇ ರೀತಿ ವಾಹಕದಲ್ಲಿ ಉಂಟಾಗುವ ಉಷ್ಣ ಶಕ್ತಿಯು ವಾಹಕದಲ್ಲಿ ಹರಿಯುವ ಆವೇಶಗಳ ಸಮಯಕ್ಕೆ ಸಹಿತ ನೇರ ಅನುಪಾತದಲ್ಲಿ ಇರ್ತೈತಿ. ಒಂದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತು ವಿದ್ಯುತ್ ರೋಧಕ್ಕೆ ಮತ್ತು ಸಮಯಕ್ಕೆ ಉಷ್ಣ ಶಕ್ತಿಯು ನೇರ ಅನುಪಾತದಲ್ಲಿರುತ್ತದೆ. ಇದನ್ನ ನಾವು ಏನಂತ ಕರಿತೇವ್ರಿ, ಜೌಲ್ನ ಉಷ್ಣೋತ್ಪನ್ನ ಪರಿಣಾಮದ ನಿಯಮವನ್ನ ನಿರೂಪಿಸಂದ್ರೆ ಇದಕ್ಕಿಂತ ಒಂದು ಮುಂಚೆ ಪಾಯಿಂಟ್ ಬರೀಬೇಕು. ಜೌಲ್ನ ಉಷ್ಣೋತ್ಪನ್ನ ನಿಯಮ ಅಂದ್ರೆ ರೂಲ್ಸ್ ಅನ್ನ ಬರೆದು ನಾವು ಅಂದ್ರೆ ಎಂದರೇನು ಕೇಳಿದ್ರೆ ಏನ್ಬೇಕು, ಒಂದು ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ವಿದ್ಯುತ್ ಹರಿಯುತ್ತಿರುವಾಗ ಪ್ರವಹಿಸುತ್ತಿರುವಾಗ ವಾಹಕದಲ್ಲಿ ಏನುಂಟು ಮಾಡ್ತೈತಿ, ಉಷ್ಣವನ್ನ ಬಿಡುಗಡೆ ಮಾಡ್ತೈತಿ. ಆ ಉಷ್ಣವನ್ನ ಬಿಡುಗಡೆ ಮಾಡ್ತೈತಲ್ಲ, ಈ ಪರಿಣಾಮವನ್ನ ನಾವೇನಂತ ಕರಿತಾವು, ಉಷ್ಣೋತ್ಪನ್ನ ಪರಿಣಾಮ ಅಂತ ನಾವು ಕರಿತಾ ಇದ್ದಾವೆ. ಉಷ್ಣೋತ್ಪನ್ನ ಪರಿಣಾಮಕ್ಕೆ ಸಂಬಂಧಪಟ್ಟಂತ ಸೂತ್ರ H ಇಸ್ ಈಕ್ವಲ್ ಟು I² RT. ಇಲ್ಲಿ I² RT ಹೆಂಗ್ ರಿಲೇಷನ್ ಇದಾವಪ್ಪ ಅಂದ್ರೆ ಎಲ್ಲವೂ ನೇರ ಅನುಪಾತದಲ್ಲಿ ಇದಾವೆ. ಸೊ ನೆನಪಿರ್ಲಿ. ಇನ್ನು ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯವನ್ನ ನಿರ್ವಹಿಸ್ತಿತಿ ಅಂತಂದು ಕೇಳಿದ್ದಾರೆ. ಸಿಂಪಲ್ ಅದ ಸ್ನೇಹಿತರೆ, ಫ್ಯೂಸ್ ಯಾವತ್ತು ಸಹಿತ ವಿದ್ಯುತ್ ಮಂಡಲದ ಸಂಪರ್ಕದ ಪ್ರಾರಂಭದಲ್ಲಿನ ಬಳಸಬೇಕಾಗ್ತದೆ, ನಡು ಬಳಸಂಗಿಲ್ಲ ರೀ. ನೆನ್ಪಿಟ್ಕೋರಿ, ವಿದ್ಯುತ್ ಫ್ಯೂಸ್ ಅನ್ನ ನಾವೇನ್ ಮಾಡ್ತಾವಪ್ಪ ಅಂದ್ರ ಎಲ್ಲಿ ಬಳಸ್ತಾ ಇದಾವಪ್ಪ ಅಂತ ಕೇಳಿದ್ರೆ, ನಮ್ಮ
ಪ್ರಾರಂಭದ ಅಂದ್ರೆ ಮನೆಗಳಲ್ಲಿ ವಿದ್ಯುತ್ ಬರ್ತಕ್ಕಂಥ ಪ್ರಾರಂಭದ ಹಂತ ಇರ್ತದಲ್ಲ, ಆ ಪ್ರಾರಂಭದ ಹಂತಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಫ್ಯೂಸ್ ಅನ್ನ ಬಳಸ್ತಾ ಇದ್ರು. ಸೊ ನೆನ್ಪಿಟ್ಕೋರಿ, ಫ್ಯೂಸ್, ಈ ಫ್ಯೂಸ್ ಅನ್ನ ಎದರಿಂದ ತಯಾರು ಮಾಡಿರ್ತಾರಪ್ಪ ಅಂದ್ರೆ ಗೊತ್ತಿರ್ಬೇಕು, ಇದೊಂದು ಮಿಶ್ರಲು ಸೊಸೆ. ಸೊಸೆ ಎಲ್ಲಿ ಇಷ್ಟಪಡ್ತಾಳೆ ಹೇಳ್ರಿ? ತವರಿಗೆ ಹೋಗಕ್ಕೆ ಇಷ್ಟಪಡ್ತಾಳು. ಸೊಸೆ ಅಂದ್ರೆ ಏನ್ ಹೇಳ್ರಿ? ಸೀಸ ಮತ್ತು ತವರದಿಂದ ಮಾಡಿರ್ತಾರು. ಸೊ ಇದರ ಮೇನ್ ಕಾರ್ಯ ಏನಪ್ಪಾ ಅಂತ ಕೇಳಿದ್ರ, ಸೊ ಮಂಡಲದಲ್ಲಿ ಏನಾಗ್ತದೆ ಹೇಳ್ರಿ, ಅತಿಯಾದ ಮಂಡಲದಲ್ಲಿ ಅತಿಯಾಗಿ ವೋಲ್ಟೇಜ್ ಬತ್ತಂದ್ರ, ವಿಭವಾಂತರ ಹೆಚ್ಚಾಗಿ ಬತ್ತಂದ್ರ, ಅತಿಯಾದ ವಿದ್ಯುತ್ ಪ್ರವಾಹ ಉಂಟಾಯ್ತಂದ್ರ ಅವಾಗ ಮಂಡಲದಲ್ಲಿ ಯಾವುದೇ ಅನಾಹುತ ಆಗದಂತೆ ತಡೆಯಲು ಫ್ಯೂಸ್ ಅನ್ನು ಬಳಸ್ತಾ ಇದ್ದಾರೆ. ನೆನ್ಪಿಟ್ಕೋರಿ, ವಿದ್ಯುತ್ ಆಘಾತಗಳನ್ನ ತಡೆಯಲು ಮನೆಗಳಲ್ಲಿ ಉಪಕರಣಗಳನ್ನ ಸುರಕ್ಷಿತವಾಗಿ ಇಡಲು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಈ ಫ್ಯೂಸ್ಗಳನ್ನ ಬಳಸ್ತಾರೆ. ಯಾಕ? ಆ ಫ್ಯೂಸ್ದ ಮೇನ್ ಏನಪ್ಪಾ ಅಂದ್ರ ಅದರ ದ್ರವಣ ಬಿಂದು ಏನಾಗಿದೆ ಹೇಳ್ರಿ, ಬಹಳಷ್ಟು ಕಡಿಮೆ ಇದೆ ರೀ. ದ್ರವಣ ಅಂದ್ರ ಕರಗುವ ಬಿಂದು ರೀ. ಆ ಬೇಗನೆ ಹೀಟ್ ಹೆಚ್ಚಾಯ್ತ ತಿಳ್ಕೊರಿ ನೀವು. ನೋಡಿ, ಒಂದು ವಾಹಕದಲ್ಲಿ ವಿದ್ಯುತ್ ಬರ ಇದೆ ತಿಳ್ಕೊರಿ, ಇದು ವಾಹಕ ಇದೆ, ಇಲ್ಲಿ ನಮ್ದು ಏನಿದೆ ಫ್ಯೂಸ್ ಇದೆ ತಿಳ್ಕೊರಿ. ಇಲ್ಲಿ ವಾಹಕದಲ್ಲಿ ಅತಿ ಹೆಚ್ಚು ಏನು ಬಂದದ, ವೋಲ್ಟೇಜ್ ಬಂದದ. ಅವಾಗ ವೋಲ್ಟೇಜ್ ಬತ್ತಂದ್ರೆ ಅಲ್ಲಿ ಏನ್ ಬಿಡುಗಡೆ ಆಗ್ತೈತಿ, ಕರೆಂಟ್ ಹೆಚ್ಚು ಬತ್ತ ತಿಳ್ಕೊರಿ. ಕರೆಂಟ್ ಹೆಚ್ಚಾಯ್ತಂದ್ರೆ ಅಲ್ಲಿ ಏನಾಗ್ತದ, ಹೀಟ್ ಪ್ರೊಡ್ಯೂಸ್ ಆಗ್ತದ. ಆ ಹೀಟಿಗೆ ಅದು ಫ್ಯೂಸ್ ಏನಾಗ್ತದ, ಕಟ್ ಆಗಿಬಿಡ್ತದೆ. ನೋಡಿ, ಆ ಫ್ಯೂಸ್ ಏನಾಗ್ತದೆ ಹೇಳ್ರಿ, ಇಲ್ಲಿ ಕಟ್ ಆಗಿಬಿಡ್ತದೆ. ಕಟ್ ಆಯ್ತಂದ್ರೆ ಆ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿಬಿಡ್ತೈತಿ. ಮುಂದೆ ಹೋಗ್ತಕ್ಕಂಥ ವಿದ್ಯುತ್ ಅನ್ನ ಏನ್ ಮಾಡ್ತೀವಿ, ಬಂದ್ ಮಾಡಿಬಿಡ್ತಾ ಇದೆ. ರೈಟ್? ಸೊ ಹಾಗಾಗಿ ವಿದ್ಯುತ್ ಫ್ಯೂಸ್ ಏನ್ ಮಾಡ್ತೈತಿ ಹೇಳ್ರಿ, ಆಗುವ ಅನಾಹುತಗಳನ್ನ ತಡೆಗಟ್ತೈತಿ. ಮನೆಯಲ್ಲಿರುವ ಉಪಕರಣಗಳನ್ನ ಸುರಕ್ಷಿತವಾಗಿಡಲು ಏನ್ ಮಾಡೈತಿ, ಬಹಳಷ್ಟು ಸಹಕಾರಿಯಾಗಿದೆ. ಯಾವುದು? ವಿದ್ಯುತ್ ಫ್ಯೂಸ್. ಇವತ್ತು ವಿದ್ಯುತ್ ಫ್ಯೂಸ್ಗಳ ಬದಲಾಗಿ ನಾವು ಏನ್ ಮಾಡೋದಪ್ಪ ಅಂದ್ರ MCB ಗಳನ್ನ ಬಳಕೆ ಮಾಡ್ತಾ ಇದಾವೆ. DP ಅಂತಂದು ಏನ್ ಕರಿತಾರಲ್ರಿ, DP ಗಳನ್ನ ಯೂಸ್ ಮಾಡ್ತಾ ಇದಾವೆ. ಮಿನಿಯೇಚರ್ ಸರ್ಕಿಟ್ ಬ್ರೇಕರ್ಗಳು ಅಂತ ನಾವು ಕರಿತಾ ಇದಾವೆ. ಸೊ ಇವುಗಳನ್ನ ಬರಿತಾ ಇದಾವೆ. ಅತಿಯಾದ ವೋಲ್ಟೇಜ್ ಹೆಚ್ಚು ಬರ್ತಂದ್ರೆ ಆಟೋಮೆಟಿಕ್ ಆಫ್ ಆಗ್ತದೆ. ಮತ್ತೆ ನಾವು ಆನ್ ಮಾಡಿದ್ರೆ ಸೊ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೆನಪಿರ್ಲಿ. ಓಕೆ, ಎಸ್ ಬನ್ನಿ ನೆಕ್ಸ್ಟ್. ಇದಾದ ನಂತರ ಮುಂದಿನ ಕಾನ್ಸೆಪ್ಟ್ ನೋಡೋಣ. ಸೊ ಪ್ರಶ್ನೆ ಇದೆ, ಉದ್ದ L ಕೊಟ್ಟಿದ್ದಾರೆ, ಅಡ್ಡ ಕೊಯ್ತ ವಿಸ್ತೀರ್ಣ A, ದಪ್ಪ, ಹೌದಾ, ಜೊತೆಗೆ ಹೊಂದಿರತಕ್ಕಂಥ ಒಂದು ವಾಹಕದ ತಂತಿಯ ರೋಧ 4 ಓಮ್ ಇದೆ ರೀ. ಎಷ್ಟಿದೆ ಹೇಳ್ರಿ? 4 ಓಮ್ ಇದೆ. ಹಾಗಾದ್ರೆ ಒಂದು ಅದೇ ರೀತಿ ಇನ್ನೊಂದು ವಾಹಕದ ತಂತಿಯ ಉದ್ದ 1/2 ಇದೆ. ಅಡ್ಡ ಕೊಯ್ತದ ವಿಸ್ತೀರ್ಣ 2 ಅಂಪಿಯರ್ ಇದೆ. ಸೊ ಹಾಗಾದ್ರೆ ಅದ್ರ ರೋಧವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ರೋಧ ಇಸ್ ಈಕ್ವಲ್ ಟು ಏನ್ ಹೇಳ್ರಿ, L ಡಿವೈಡ್ ಬೈ ನಾವೇನಂತ ಬರಿಬಹುದು, A ಅಂತಂದು ಬರಿಬಹುದು. ರೈಟ್? ಹೌದಾ? ಸೊ ಇದು ಸೂತ್ರ ಇದೆ, ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಗೊತ್ತಿರಬೇಕು. ಅಥವಾ ಇಲ್ಲಿ ಏನಿದೆ, ಇನ್ನೊಂದು ರೋ ಅಂತಂದು ಬರಿತಾ ಇದಾವೆ. ರೈಟ್? R ಇಸ್ ಈಕ್ವಲ್ ಟು ರೋ L ಬೈ A ಇದೆ. ರೋ ಸ್ಥಿರವಾಗಿದೆ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ, ಅದು ಬಿಟ್ಟು ಬಿಡ್ರಿ. R ಅಂದ್ರೆ ಎಷ್ಟಿದೆ ಹೇಳ್ರಿ? 1ನೇ ಹಂತದಾಗ R ಅಂದ್ರೆ 4 ಓಮ್ ಇದೆ 1ನೇದ್ರಾಗ. ರೋನೇ ಇರ್ಲಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. L ಅಂದ್ರೆ L ಇದೆ ರೀ, A ಅಂದ್ರೆ ಏನೇ ಇದೆ ರೀ. ಸೊ ದಟ್ ಈಸ್ ಇಕ್ವೇಶನ್ 1ನೇ ಇಕ್ವೇಶನ್ಸ್. ಇದು 1ನೇ ಇಕ್ವೇಶನ್ಸ್ ಅಂತ ಬರೆಯೋಣ ರೀ. ಅದು ಏನು 2ನೇ ಇಕ್ವೇಶನ್ಸ್ ಸೇಮ್, R ಇಸ್ ಈಕ್ವಲ್ ಟು ರೋ ಡಿವೈಡ್ ಬೈ L ಡಿವೈಡ್ ಬೈ ಏನಿದೆ ಹೇಳ್ರಿ, ದಟ್ ಈಸ್ ದ ಫಾರ್ಮುಲಾ. ರೋಧಶೀಲತೆಗೆ ಸಂಬಂಧಪಟ್ಟಂತ ಒಂದು ಫಾರ್ಮುಲಾ ಇದೆ ರೀ. ಹೌದಾ? ಸೊ ನೋಡ್ರಿ, 2ನೇ ತರ ರೋಧ ಕಂಡಿಡಿ ಅಂದರು. ಸೊ ಇದು ಏನಿದೆ ಅದು ಸೇಮ್ ಇರಲಿ. L ಅಂದ್ರೆ ಏನು ಕೊಟ್ಟಿದ್ದಾರೆ ಹೇಳ್ರಿ, 1/2. 1/2. A ಅಂದ್ರೆ ಏನಿದೆ, 2 ಅಂಪಿಯರ್. 2 ಅಂಪಿಯರ್ ಅಂದ್ರೆ 2 ಬೇರೆನ. ಸೊ ಇತರ ರೋಧ ಬೇಕಾಗಿದೆ. ಸೊ ರೋ 1 ಡಿವೈಡ್ ಬೈ L ಡಿವೈಡ್ ಬೈ ಇದಾರೆ, 1 ಡಿವೈಡ್ ಬೈ L ಡಿವೈಡ್. ಸೊ ಏನಿದೆ ಹೇಳ್ರಿ, L ಡಿವೈಡ್ ಬೈ 2 ಇಂಟು 2 ಅಂದ್ರೆ ಏನಿಸ್ತು, ಸೊ 4 ಬಂತು. ಸೊ ದಟ್ ಈಸ್ ಏನು ಹೇಳ್ರಿ, 4 ಬಂತು. ನೆನ್ಪಿಟ್ಟುಕೋರಿ, 4 ಅಂಪಿಯರ್ ಅಂತ ನಾವು ಕರಿಬೋದು. ಎಷ್ಟು ಕರಿಬೋದು? 4 ಅಂಪಿಯರ್ ಅಂತ ನಾವು ಕರಿಬೋದು. ಕ್ಲಿಯರಾ? ಸೊ ನೆನ್ಪಿಟ್ಕೋರಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ, ಕನ್ಫ್ಯೂಷನ್ ಒಟ್ಟೆ ಮಾಡ್ಕೋ ಹಾಗಿಲ್ಲ ರೀ. ಸೊ 2ನೇ ಇಕ್ವೇಶನ್ ಏನು ಬರ್ತೇಳ್ರಿ, ರೋ ಇಸ್ ಈಕ್ವಲ್ ಟು R ಇಸ್ ಈಕ್ವಲ್ ಟು ರೋ L ಡಿವೈಡ್ ಬೈ ಏನಿದೆ ಹೇಳ್ರಿ, 4 ಅಂಪಿಯರ್ ಅನ್ನೋದು ಬಂದಿದೆ. ಸಿಂಪಲ್ ನೋಡ್ರಿ, ಇಲ್ಲಿ 4 ಅಂಪಿಯರ್ ಅಂದ್ರೆ ಏನಿದೆ ನೋಡ್ರಿ, ರೋ L ಬೈ ಎ. ನೋಡ್ರಿ, ರೋ ಇದೆ, L ಇದೆ, ಬೈ ಏನಿದೆ ಹೇಳ್ರಿ, 4 ಇದೆ. ಕ್ಲಿಯರಾ? ಸೊ ರೋ ಇದೆ, L ಇದೆ. ನೋಡ್ರಿ, ಅಂದ್ರೆ ಈ ಕಡೆ ತಗೋರಿ, 1/4 ಸಪ್ರೇಟ್ ತಗೋಣ, ಇದನ್ನ ಸಪ್ರೇಟ್ ಆಗಿ ಬರ್ಕೋಣ. ರೋ ಇದೆ, L ಇದೆ, ಡಿವೈಡ್ ಬೈ ಏನಿದೆ, ಎ ಇದೆ. ರೋ L ಬೈ ಎ, ರೋ L ಬೈ ಎ. ರೋ L ಬೈ ಅಂದ್ರೆ ಅದ್ರ ಉತ್ತರ ಎಷ್ಟು ಬಂದದ ರೀ, 4 ಬಂದದ. ಸೊ ಈ ಜಾಗದಾಗ 4 ತುಂಬ್ರಿ, 1/4 ಇಂಟು 4, 4 ಕ್ಯಾನ್ಸಲ್, ಹಂಗಾರೆ ಎಷ್ಟು ಬಂತು? ಸೊ ದಟ್ ಈಸ್ 1 ಓಮ್ ಬತ್ತು ಸ್ನೇಹಿತರೆ. ನೆನ್ಪಿಟ್ಟು ಎಷ್ಟು ಬರ್ತೇಳ್ರಿ, 1 ಓಮ್. ಸೊ 2 ಅಂಪೇರ್ ಇದ್ದಾಗ ಅದ್ರ ರೋಧ ಎಷ್ಟಾಗಿರ್ತದಪ್ಪ ಅಂದ್ರೆ 1 ಓಮ್ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಇಂಟ್ರೆಸ್ಟಿಂಗ್ ಇದೆ ಅಲ್ರಿ, ಭಾಳ ಮಜಾ ಇದೆ. ಸ್ವಲ್ಪ ಕನ್ಫ್ಯೂಷನ್ ಮಾಡಿದಾರೆ. ಇದೇ ರೂಲ್ಸ್ ಅನ್ನ ತೊಗೊಂಡು ಈ ಥರ ಹಾಕಿದ್ವು ಅಂದ್ರೆ ಆನ್ಸರ್ ನಮಗೆ ಸಿಕ್ಬಿಡ್ತಾ ಇದೆ. ಕ್ಲಿಯರ್? ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಒಂದು ಮಂಡಲದಲ್ಲಿ R1 R2 R3ಗಳನ್ನ 5 ಓಮ, ನೆಕ್ಸ್ಟ್ 10 ಓಮ, 30 ಓಮ್ ಬೆಲೆಗಳನ್ನು ಹೊಂದಿರುವ
12 ವೋಲ್ಟ್ ವಿಭವಾಂತರ ಇರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಮಂಡಲದಲ್ಲಿನ ಒಟ್ಟು ರೋಧವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮಂಡಲದಲ್ಲಿನ ಒಟ್ಟು ರೋಧವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕ್ಲಿಯರಾ? ಎಸ್. ಹಾಗಾದ್ರೆ ಸ್ನೇಹಿತರೆ ಗಮನಿಸಬೇಕು, ಒಟ್ಟು ರೋಧ ಮಂಡಲದಲ್ಲಿನ ಒಟ್ಟು ರೋಧ ಸಮಾಂತರವಾಗಿ ಜೋಡಿಸಿದ ಅಂದ್ಕೊಳ್ಳಿ 1/Rp is equal to 1/R1 1/R2 1/R3. ಕ್ಲಿಯರ್? ಸೊ ಓಕೆ, 1/R1 R1 ಅಂದ್ರೆ ಎಷ್ಟಿದೆ ರೀ? 5 ಇದೆ. R2 ಅಂದ್ರೆ 10 ಇದೆ. R3 ಅಂದ್ರೆ 30 ಇದೆ. ಓಕೆ, ಸೊ ದಯವಿಟ್ಟು ಅದನ್ನ ಏನು ಮಾಡ್ರಿ, ಸೊ ಬಿಡಿಸ್ರಿ ಲೆಕ್ಕ. ಈಗ ವಿಷಯ ಸ್ನೇಹಿತರೆ ಕನ್ಫ್ಯೂಷನ್ ಬೇಡ, ವೇಟ್ ಮಾಡಿ. ಸಾರಿ, ಇರ್ತಾ ಇದ್ರು ಹೊರಗಡೆ. ಓಕೆ, ಎಸ್. ಕ್ಲಿಯರ್ ಆಯ್ತಲ್ರಿ? ನೋಡಿ ಬಿಡಿಸಿರ ಎಲ್ಲರೂ? ಓಕೆ, ಸಮಾಂತರ ರೂಪದಲ್ಲಿ ಜೋಡಿಸಿದಾವೆ. ಸೊ 5, 10, 30 ಏನು ಮಾಡ್ರಿ, ಎಲ್ ಸಿ ಎಮ್ ಅನ್ನ ತಕೋರಿ. ಸೊ ಎಲ್ ಸಿ ಎಮ್ ಅನ್ನ ತೆಗಿಬೇಕಾರ ಸೊ 5 ಇದೆ, 10 ಇದೆ, ನೆಕ್ಸ್ಟ್ 30 ಇದೆ. ಸೊ ಎಲ್ ಸಿ ಎಮ್ ಅನ್ನು ತೆಗೆದಂದ್ರೆ 5 ಒಂದಲೇ, 5 ಎರಡಲೇ, 5 ಮೂರಲೇ, ಇವೆರಡು ಮಗೆಗಿಲ್ಲ. 1 2 2 2 3 6 6 5 30. ಸೊ ಎಲ್ ಸಿ ಎಮ್ ಎಷ್ಟು ಬಂತು? 30. 5 6 10 3 30 ಒಂದಲೇ, 6 ಒಂದಲೇ 6 3 ಒಂದಲೇ 3 1 ಒಂದಲೇ 1, ದಟ್ ಇಸ್ 1/Rp. 1/Rp ನೆನ್ಪಿಟ್ಕೋರಿ ಇದನ್ನ. ಹೌದಾ? 6 3 9 1 ಎಷ್ಟಾಯ್ತು? 10 ಆಯ್ತು. ಸೊ 1/Rp ಇಸ್ ಈಕ್ವಲ್ ಟು ಏನೈತೆ ಹೇಳ್ರಿ? 10 ಎಷ್ಟಾಯ್ತು? 30 ಆಯ್ತು. ಸೊ ಉಲ್ಟಾ ಮಾಡ್ರಿ, Rp is equal to 30 divided by 10. ಖುಷಿ ಪಡಬೇಕು, 0 0 ಕ್ಯಾನ್ಸಲ್ ಅದು. ಸೊ ಆನ್ಸರ್ ಏನು ಬಂತು? 3 ಓಮ್. ಸೊ ನೋಡ್ರಿ, ಸಮಾಂತರವಾಗಿ ಜೋಡಿಸಿದಾಗ ಆನ್ಸರ್ ಎಷ್ಟು ಬಂತು ಹೇಳ್ರಿ? 3 ಓಮ್ ಬತ್ತು ಅನ್ನೋದನ್ನ ನೋಡ್ತಾ ಇದ್ದಾವೆ. ಇಲ್ಲಿ ವೋಲ್ಟ್ ಕೊಟ್ಟಿದ್ದಾರೆ, ಅದನ್ನೇನು ತಲೆ ಕೆಲ್ಸ್ಕೊಕ್ ಹೋಗಬೇಡಿ. ರೈಟ್? ಸೊ ಸಮಾಂತರವಾಗಿ ನಾವೇನು ಮಾಡಲಾಗಿದೆ? ಜೋಡಿಸಲಾಗಿದೆ. ಸೊ ನೆನ್ಪಿಟ್ಕೋರಿ. ಕ್ಲಿಯರ್ ಆಯ್ತಲ್ರಿ? ಎಸ್. ಈ ಇಂಟ್ರೆಸ್ಟಿಂಗ್ ಇದೆ, ಆರಾಮಾಗಿ ನಾವೇನು ಮಾಡ್ಬೋದು? ಬಿಡಿಸ್ಬೋದು. ಇದನ್ನೊಂದು ಕೇಳ್ಬೋದು, ಇದನ್ನ ನಾವು ಹಿಂಗೂ ಬಿಡಿಸ್ಬೋದಲ್ರಿ? R1 R2 ಇದೆಲ್ಲ. ಸೊ ಇದರ ಒಂದು ಮಂಡಲದ ಚಿತ್ರ ತೆಗೀರಿ ಅಂದ್ಕೊಳ್ಳಿ. ಸೊ ನಮ್ಮ ಮಂಡಲದ ಏನು ಮಾಡ್ಬೋದು? ಚಿತ್ರವನ್ನ ತೆಗಿಬೋದು. ಹೌದಾ? ಸೊ ಮಂಡಲದ ಚಿತ್ರವನ್ನ ನಮ್ಗೆ ತೆಗಿಲಿಕ್ಕೆ ಬರಬೇಕು. 3 ರೋಧಗಳನ್ನ ಹೆಂಗೆ ಜೋಡಿಸಲಾಗಿದೆ ಹೇಳ್ರಿ? ಸಮಾಂತರವಾಗಿ ಜೋಡಿಸಲಾಗಿದೆ. ಹೆಂಗೆ ಜೋಡಿಸಲಾಗಿದೆ ಹೇಳ್ರಿ? ಸಮಾಂತರವಾಗಿ ಜೋಡಿಸಲಾಗಿದೆ. ರೈಟ್? ಓಕೆ, ಸಮಾಂತರವಾಗಿ ಜೋಡಿಸಲಾಗಿದೆ. ಒಂದು ಹಿಂಗೆ ಹೋಗಲಿ, ಒಂದು ಹಿಂಗೆ ಬರಲಿ, ಒಂದು ಹಿಂಗೆ ಬರಲಿ. ಓಕೆ, ಸ್ಟಾರ್ಟ್. ಓಕೆ, ಇದು ನಿಮಗೆ ಚಿತ್ರ ತೆಗಿಲಿಕ್ಕೆ ಬರಬೇಕು ಯಾವತ್ತು. ರೈಟ್? ಸೊ ಓಕೆ, ಸೊ ಇದು ಒಂದನೇ ರೋಧ R1. ನೆಕ್ಸ್ಟ್ ಇದು R2. ಸುಮ್ಮನೆ ನಿಮ್ಗೆ ತೋರ್ಸೋದನ್ನೇ, ನಮ್ಮ ಎಕ್ಸಾಮ್ದಾಗ ಮಂಡಲ ಚಿತ್ರ ತೆಗೀರಿ ಅಂದರೆ ಇದು ವೋಲ್ಟ್ ಆಗಿರ್ತಾ ಇದೆ. ಸೊ ವೋಲ್ಟ್ ಎಷ್ಟಿದೆ ಹೇಳ್ರಿ? 12 ವೋಲ್ಟ್ ಇಲ್ಲಿ ಬರಿಬೋದು, ಇಲ್ಲಾಂದ್ರೆ ಇಲ್ಲೂ 12 ವೋಲ್ಟನ್ನು ಬರಿಬೋದು. ಮಾರ್ಕಿಂಗ್ ನೋಡ್ರಿ, ಈ ರೀತಿ ವಿದ್ಯುತ್ ಪ್ರವಾಹ ಹೋಗ್ತಿರ್ತದೆ, ನೆನ್ಪಿಟ್ಕೋರಿ. ರೈಟ್? ಸೊ ಇಲ್ಲಿ ಏನಿದೆ ಹೇಳ್ರಿ? ಆಂಪಿಯರ್ ಇದೆ, ನೆನ್ಪಿಟ್ಕೋರಿ. ಹಾಂ, ಇದು ಇದೆ. ಸೊ ಇಲ್ಲಿ ಹೋಗೋದು I1, ಇಲ್ಲಿ ಹೋಗೋದು I2, ಇಲ್ಲಿ ಹೋಗೋದು I3. ರೈಟ್? ಸೊ ಇಲ್ಲಿ ಒತ್ತುಗುಂಡಿ ಸ್ಟಾರ್ಟ್ ಆಗಿದೆ. ಬೇಕಾದ್ರೆ ನೀವು ಇಲ್ಲೊಂದು ಅಮ್ಮೀಟರ್ ಜೋಡಿಸ್ಕೋಬೋದಲ್ಲ, ಅವ್ರು ನಡೀತದೆ ರೀ. ಸೊ ಚಿತ್ರ ತೆಗಿಲಿಕ್ಕೂ ಸಹಿತ ನಿಮಗೆ ಬರಬೇಕಾಗ್ತದೆ. ವಿದ್ಯುತ್ ಮಂಡಲ ಚಿತ್ರ ತೆಗೀರಿ ಅಂದ್ರೆ ಸೊ ತೆಗಿಲಿಕ್ಕೆ ಬರ್ಬೇಕಲ್ರಿ. ಇದು ಸಮಾಂತರ ರೂಪದ ಜೋಡಣೆ ಇರತಕ್ಕಂಥ ಚಿತ್ರ. ರೈಟ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಓಮ್ನ ನಿಯಮವನ್ನು ನಿರೂಪಿಸಿ. ಈಗಾಗಲೇ ಹೇಳಿದ್ದೇನೆ ಓಮ್ನ ನಿಯಮ ಏನು ಹೇಳ್ರಿ? ಒಂದು ವಾಹಕ ಇದೆ, ಆ ವಾಹಕದಲ್ಲಿ ಸ್ಥಿರ ತಾಪದಲ್ಲಿ, ಎಂತ ಇದೆ ಹೇಳ್ರಿ? ಸ್ಥಿರ ತಾಪದಲ್ಲಿ ಲೋಹ, ಇದೊಂದು ಲೋಹ. ಲೋಹ ಅಂದ್ರೆ ಒಂದು ವಾಹಕ ತಂದಾಗ ಲೋಹದ ತಂತಿಯ ನಡುವಿನ ಏನ್ ಹೇಳ್ರಿ? ನಡುವಿನ ವಿಭವಾಂತರವು ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಏನಾಗಿರ್ತದೆ? ನೇರ ಅನುಪಾತದಲ್ಲಿ ಇರ್ತೈತಿ. ದಟ್ ಈಸ್ ಓಮ್ನ ನಿಯಮ, ನೆನಪಿರ್ಲಿ. ರೈಟ್? ಓಕೆ, ನೆಕ್ಸ್ಟ್ ಓಮ್ನ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಈಗಾಗಲೇ ಸೂತ್ರ ನಾವು ನೋಡಿದ್ದು ಇಲ್ಲಿ ಯಾವುದು? ಫಿ ಇಸ್ ಈಕ್ವಲ್ ಟು R ಡಿವೈಡ್ ಬೈ I ಬರ್ತದ, ಅಥವಾ R ಇಸ್ ಈಕ್ವಲ್ ಟು ಏನು ಹೇಳ್ರಿ? ಫಿ ಡಿವೈಡ್ ಬೈ I ಬರ್ತದೆ. ರೋಧವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಇದು. ಹೌದಾ? ಹಾಗಾದ್ರೆ ಈ ರೋಧದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವಪ್ಪ ಅಂದ್ರೆ, ಸೊ ಪ್ರಮುಖವಾಗಿ ನಾವು ನೋಡ್ತಾ ಇದ್ದಾವೆ, ಒಂದು ವಾಹಕದ ಉದ್ದ ರೀ, ನೆನ್ಪಿಟ್ಕೋರಿ. ವಾಹಕದ ಉದ್ದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು. ಸೊ ನೆನ್ಪಿಟ್ಕೋರಿ, ವಾಹಕದ ಉದ್ದ. ಇನ್ನೊಂದು ವಾಹಕದ ಅಡ್ಡ ಕೊಯ್ತ ಅಥವಾ ವಿಸ್ತೀರ್ಣ ಅಂತ ನಾವು ಕರಿತಾ ಇದ್ದಾವೆ. ವಾಹಕದ ವಿಸ್ತೀರ್ಣ ಅಥವಾ ಅಡ್ಡ ಕೊಯ್ತ. ಇನ್ನೊಂದು ವಾಹಕದ
ಸ್ವಭಾವ ಅಂತನೂ ಕರಿತಾ ಇದಾವೆ. ಯಾವಾಗ ರೋಧ ಹೆಚ್ಚಾಗ್ತದ, ಯಾವಾಗ ರೋಧ ಕಡಿಮೆ ಆಗ್ತೈತೆ ಅನ್ನೋದು ಸ್ವಲ್ಪ ನಾನು ನಿಮಗೆ ಕ್ಲಾರಿಟಿ ಕೊಡ್ತೇನೆ. ವಾಹಕದ ಉದ್ದ ನೋಡ್ರಿ, ವಾಹಕದ ಉದ್ದ ಹೆಚ್ಚಾಯ್ತಂದ್ರ ಸೊ ರೋಧವು ಸಹಿತ ಏನಾಗ್ತೈತಿ, ಹೆಚ್ಚಾಗ್ತೈತಿ. ರೋಧ ಏನಾಗ್ತೈತಿ, ಹೆಚ್ಚಾಗ್ತೈತಿ. ರೋಧ ಹೆಚ್ಚಾಯ್ತಂದ್ರ ಇಲ್ಲಿ ವಿದ್ಯುತ್ ಪ್ರವಾಹ ಏನಾಗ್ತದ, ಕಡಿಮೆ ಇರ್ತದ, ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹ ಏನಾಗ್ತದ ಕಡಿಮೆ. ಯಾಕ ರೋಧ ಹೆಚ್ಚೈತಂದ್ರ ಅಡಚಣೆ ಹೆಚ್ಚೈತ್ರಿ, ಅಲ್ಲಿ ಪ್ರವಾಹ ಕಡಿಮೆ ಇರಲೇಬೇಕು ನೋಡ್ರಿ. ಇನ್ನ ಉದ್ದ ಏನಾದ್ರು ಕಡಿಮೆ ಐತಂದ್ರ, ಉದ್ದ ಏನಾದ್ರು ಸೊ ಕಡಿಮೆ ಆದರೆ ಅಲ್ಲ ಏನಾಗ್ತದ ಹೇಳ್ರಿ, ರೋಧನು ಸಹಿತ ಏನಾಗ್ತದ, ಕಡಿಮೆ ಆಗ್ತೈತಿ. ಅವಾಗ ವಿದ್ಯುತ್ ಪ್ರವಾಹ ಏನಾಗ್ತೈತಿ, ಹೆಚ್ಚಾಗ್ತದೆ, ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹ ಏನಾಗ್ತದ, ಹೆಚ್ಚಾಗ್ತದ. ಸೊ ದಟ್ ಈಸ್ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏನಂತ ಹೇಳ್ತಾವ, ಎಲ್ಲ ತಂದು ಹೇಳ್ತಾ ಇದಾವೆ. ಉದ್ದ ಹೆಚ್ಚಾದ್ರೆ ರೋಧ ಹೆಚ್ಚು, ಉದ್ದ ಕಡಿಮೆ ಆದ್ರೆ ರೋಧ ಕಡಿಮೆ. ಯಾಕೆ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಗಳ ಘರ್ಷಣೆ, ನೆನ್ಪಿಟ್ಕೋರಿ. ಎಲೆಕ್ಟ್ರಾನ್ಗಳ ಘರ್ಷಣೆ ಹೆಚ್ಚಾಗ್ತಿರ್ತದ, ನೆನ್ಪಿಟ್ಕೋರಿ. ಉದ್ದ ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳ ಘರ್ಷಣೆ ಹೆಚ್ಚಾಗ್ತೈತಿ. ಉದ್ದ ಹೆಚ್ಚಾದಂತೆ ಎಲೆಕ್ಟ್ರಾನ್ ಘರ್ಷಣೆ ಹೆಚ್ಚಾಗ್ತೈತಿ, ಅವಾಗ ರೋಧ ಹೆಚ್ಚಾಗ್ತೈತಿ. ಉದ್ದ ಕಡಿಮೆ ಐತಂದ್ರ ಅವಾಗ ಎಲೆಕ್ಟ್ರಾನ್ ಘರ್ಷಣೆ ಕಡಿಮೆ ಇರ್ತೈತಿ, ಅವಾಗ ರೋಧ ಕಡಿಮೆ ಆಗ್ತೈತಿ, ವಿದ್ಯುತ್ ಪ್ರವಾಹ ಹೆಚ್ಚಾಗ್ತೈತಿ. ದಟ್ ಈಸ್ ದ ರೀಸನ್ ಅಂತ ನಾವು ಕರಿತಾ ಇದಾವೆ. ನೆಕ್ಸ್ಟ್ ವಿಸ್ತೀರ್ಣವನ್ನ ನೋಡೋದಾದ್ರೆ, ಸೊ ವಿಸ್ತೀರ್ಣವನ್ನ ನೋಡೋದಾದ್ರೆ ನೋಡ್ರಿ, ವಿಸ್ತೀರ್ಣ ಏನಾದ್ರು ಹೆಚ್ಚೈತಂದ್ರ ಅವಾಗ ರೋಧ ಏನಾಗ್ತದ, ಕಡಿಮೆ ಆಗ್ತಾ ಇದೆ. ರೋಧ ಕಡಿಮೆ ಆಯ್ತಂದ್ರ ವಿದ್ಯುತ್ ಪ್ರವಾಹ ಅಪೋಸಿಟ್ ಇವು, ವಿದ್ಯುತ್ ಪ್ರವಾಹ ಏನಾಗ್ತೈತಿ, ಹೆಚ್ಚಾಗ್ತದ. ಇದು ನಿಮ್ಗೆ ಗೊತ್ತಿರಬೇಕು. ವಿದ್ಯುತ್ ಪ್ರವಾಹ ಹೆಚ್ಚಾಗ್ತೈತಿ, ರೋಧ ಕಡಿಮೆ ಆಗ್ತೈತಿ ಯಾವಾಗ, ವಿಸ್ತೀರ್ಣ ಹೆಚ್ಚಾದಾಗ. ಯಾಕೆಂದ್ರೆ ರೀಸನ್ ಗೊತ್ತಿರಬೇಕು. ಇಲ್ಲಿ ಎಲೆಕ್ಟ್ರಾನ್ಗಳ ವೇಗ ಏನಾಗಿರ್ತದೆ, ಹೆಚ್ಚಿರ್ತದ್ರಿ. ಎಲೆಕ್ಟ್ರಾನ್ ಸ್ಪೀಡ್ ಆಗಿ ಹೋಗ್ತಿರ್ತಾವ್ರಿ. ಎಲೆಕ್ಟ್ರಾನ್ಗಳ ಸ್ಪೀಡ್ ಹೊಂಟು ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚೈತಿ ಅಂತಂದಂಗ. ಅಲ್ಲಿ ವಿದ್ಯುತ್ ಪ್ರವಾಹ ಹರಿಯದೈತಿ ಅಂದ್ರೆ ಅಲ್ಲಿ ರೋಧ ಇಲ್ಲ ಅಂತಂದಂಗ್ರಿ, ಕಡಿಮೆ ಇದೆ. ಯಾಕೆ ಅಡಚಣೆ ಆಗದೈತಿ ಅಂತಂದಾಗ, ರೈಟ್. ಒಂದು ವೇಳೆ ವಿಸ್ತೀರ್ಣ ಏನಾದ್ರು ಕಡಿಮೆ ಐತಂದ್ರ ಅವಾಗ ರೋಧ ಆಟೋಮೆಟಿಕ್ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಅವಾಗ ವಿದ್ಯುತ್ ಪ್ರವಾಹ ಏನಾಗ್ತದೆ ಹೇಳ್ರಿ, ಕಡಿಮೆ ಇರ್ತಾ ಇದೆ. ಸೊ ಬಿಕಾಸ್ ಎಲೆಕ್ಟ್ರಾನ್ಗಳ ವೇಗ ಇಲ್ಲಿ ಏನಾಗಿರ್ತೈತಿ ಹೇಳ್ರಿ, ಕಡಿಮೆ ಇರ್ತೈತಿ. ರೀಸನ್ ನೆನ್ಪಿಟ್ಕೋರಿ, ಎಲೆಕ್ಟ್ರಾನ್ಗಳ ವೇಗ ಕಡಿಮೆ ಇರ್ತಾ ಇದೆ. ದಟ್ ಈಸ್ ದ ರೀಸನ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಇನ್ನ ಸ್ವಭಾವ, ಸೊ ಡಿಪೆಂಡ್ ಅಪಾನ್ ಆ ವಸ್ತುವಿನ ಎಲೆಕ್ಟ್ರಾನ್ಗಳ ಮೇಲೆ ಡಿಪೆಂಡ್. ಆ ವಸ್ತುವಿನಲ್ಲಿ ಇರ್ತಕ್ಕಂಥ ಸ್ವತಂತ್ರ ಎಲೆಕ್ಟ್ರಾನ್ಗಳು ಯಾವ ರೀತಿ ಇದಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇದೆ. ಸೊ ಲೋಹಗಳಲ್ಲಿ ಎಲೆಕ್ಟ್ರಾನ್ಗಳು ಸ್ವತಂತ್ರವಾಗಿ ಹೆಚ್ಚಿಗೆ ಇರ್ತಾ ಇದಾವೆ. ಸೊ ಹಾಗಾಗಿ ಇಲ್ಲಿ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಇರ್ತದೆ. ಇನ್ನು ಅಲೋಹಗಳಲ್ಲಿ ತಟಸ್ಥವಾಗಿರ್ತದೆ ಎಲೆಕ್ಟ್ರಾನ್ಗಳು, ಹಾಗಾಗಿ ಅವಾಹಕಗಳಲ್ಲಿ ವಿದ್ಯುತ್ ರೋಧ ಹೆಚ್ಚಿರ್ತದ, ವಿದ್ಯುತ್ ಪ್ರವಾಹ ಕಡಿಮೆ ಇರ್ತೈತ್ರಿ. ಸೊ ಡಿಪೆಂಡ್ ಅಪಾನ್ ಮಟೀರಿಯಲ್ ಅಂತ ಕರಿತದ, ಆ ವಸ್ತುವಿನ ಸ್ವಭಾವದ ಮೇಲೆ. ಆ ಸ್ವಭಾವ ಅಂದ್ರೆ ಆ ವಸ್ತುವಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಮೇಲೆ ಡಿಪೆಂಡ್ ಆಗಿರ್ತಾ ಇದೆ, ಯಾವುದು, ಸ್ವಭಾವ, ರೈಟ್. ಸೊ ಇವು ಪ್ರಮುಖವಾಗಿರ್ತಕ್ಕಂಥ 3 ಪಾಯಿಂಟ್. ಇದಾದ ನಂತರ ಒಂದು ಪ್ರಶ್ನೆ ಇದೆ, ಬನ್ನಿ ನೋಡೋಣ. ಎ ವಸ್ತುವಿನ ರೋಧಶೀಲತೆ. ರೋಧಶೀಲತೆ ಅಂದ್ರೆ ಏನ್ ಹೇಳ್ರಿ, ಸೊ ದಟ್ ಈಸ್ ರೋ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 10⁻12 ಓಮ್ ಮೀಟರ್ ಇದೆ ರೋಧಶೀಲತೆ. SI ಮಾನ ನೆನ್ಪಿಟ್ಕೋರಿ, ಓಮ್ ಮೀಟರ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ರೋಧಶೀಲತೆ ಎಷ್ಟಿದೆ ಹೇಳ್ರಿ, ಓಮ್ ಮೀಟರ. ರೋಧಶೀಲತೆ SI ಮಾನರ್ ಇದು. ಇನ್ನ ಇದು ಯಾವ ತರದ ಹೇಳ್ರಿ, ಎ ತರದ. ಇನ್ನ ಮತ್ತೊಂದು ರೋಧಶೀಲತೆ ಕೊಟ್ಟಿದ್ದಾರೆ ಬೇದ. ಸೊ 2.63 × 10⁻⁻8 ಏನಿದೆ ಹೇಳ್ರಿ, ಓಮ್ ಮೀಟರ್ ಇದೆ. ಇದು ಬಿ ವಸ್ತುವಿನ ರೋಧಶೀಲತೆ. ಈ ಎರಡು ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು? ಅವಾಹಕಗಳಲ್ಲಿ. ಅವಾಹಕ ಅಂದ್ರೆ ಏನ್ ಹೇಳ್ರಿ, ಅಲ್ಲಿ ವಿದ್ಯುತ್ ಪ್ರವಾಹ ಇರುವುದಿಲ್ಲ ಅಂದಂಗ. ಅವಾಹಕ ಅಂದ್ರೆ ವಿದ್ಯುತ್ ಪ್ರವಾಹ ಇರುವುದಿಲ್ಲ. ವಿದ್ಯುತ್ ಪ್ರವಾಹ ಇರುವುದಿಲ್ಲ ಅಂದ್ರೆ ಇದರ ಅರ್ಥ ಏನ್ ಹೇಳ್ರಿ, ವಿದ್ಯುತ್ ರೋಧ ಹೆಚ್ಚಾಗಿದೆ. ಹಾಗಾದ್ರೆ ವಿದ್ಯುತ್ ರೋಧ ಎಲ್ಲಿ ಹೆಚ್ಚಾಗಿದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಂಗಾರೆ ವಿದ್ಯುತ್ ರೋಧ ಎಲ್ಲಿದೆ ಹೇಳ್ರಿ, ಇಲ್ಲಿ ಹೆಚ್ಚದ. ಹಾಗಾದ್ರೆ ಅವಾಹಕವಾಗಿ ಬಳಸುವ ವಸ್ತು ಯಾವ್ದು ಹೇಳ್ರಿ, ಎ ಅಂತ ನಾವು ಕರಿತಾ ಇದ್ದೇವೆ. ಅವಾಹಕವಾಗಿ ಬಳಸುವ ವಸ್ತು ಯಾವ್ದಪ್ಪ ಅಂತ ಕೇಳಿದ್ರ ಎ. ಯಾಕಂದ್ರೆ ಅಲ್ಲಿ ರೋಧ ಏನಾಗೈತಿ, ಹೆಚ್ಚೈತಿ, ಪ್ಲಸ್ ಇದೆ, 10⁻12 ಇದೆ. ಇಲ್ಲಿ 10⁻−8 ಇದೆ. ಮೈನಸ್ ಅಂದ್ರೆ ಕಡಿಮೆ ಇದೆ ಅಂತಂದಾಗ. ಹಂಗಾರೆ ಇದೊಂದು ಏನ್ ಹೇಳ್ರಿ, ವಾಹಕ. ಇದೊಂದು ಏನ್ ಹೇಳ್ರಿ, ಅವಾಹಕ. ಎಲ್ಲಿ ಹೆಚ್ಚದಲ್ಲ ಅದು ಅವಾಹಕ, ಕಡಿಮೆ ಇದ್ದಲ್ಲಿ ವಾಹಕವಾಗಿರ್ತಾ ಇದೆ, ನೆನಪಿರ್ಲಿ, ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಅನ್ನ ನೋಡೋಣ. 8 ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ 200 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗ್ತಾ ಇದೆ. ಹಾಗಾದ್ರೆ ರೋಧಕದ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ. ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಪಟ್ಟದನ್ನ ಮೊದಲು ಬರ್ಕೋಬೇಕು, ಆರಾಮಾಗಿ ಮಾರ್ಕ್ಸ್ ತಗೋಬಹುದು. ಓಮ್ ಕೊಟ್ಟಿದಾರ ಅಂದ್ರೆ 6 ಕೊಟ್ಟಿದಾರು ಅಂದಂಗ. ಪ್ರತಿ ಸೆಕೆಂಡ್ಗೆ ಅಂದ್ರೆ T = 1 ಸೆಕೆಂಡ್ ಅಂತ ನಂಗೆ ತಗೋಬೇಕಿಲ್ಲಿ. ಜೌಲ್ ಕೊಟ್ಟಿದ್ದಾರೆ ಅಂದ್ರೆ ಏನ್ ಹೇಳ್ರಿ, ಉಷ್ಣ ಶಕ್ತಿಯನ್ನ ಕೊಟ್ಟಿದ್ದಾರೆ. 200 ಜೌಲ್ನಷ್ಟು ಉಷ್ಣ ಶಕ್ತಿ ಬಿಡುಗಡೆ ಆದೈತಿ. ನಮಗ ಒಂದು ಸೂತ್ರ ಗೊತ್ತೈತಿ ಈಗಾಗಲೇ ನಾವು ನೋಡಿದವು, H = I²R T ಅನ್ನೋದು ಸೂತ್ರ ಇದೆ. ಬಟ್ ನಮಗೇನು ಕಂಡಿಡಿ ಅಂದರೆ ಫಿ ಅನ್ನ ಕಂಡಿಡಿ ಅಂದರೆ ವಾಹಕದಲ್ಲಿ ಇರುವ ವಿಭವಾಂತರ ಕಂಡಿ. ಇದ್ರ ಫೀನ ಇಲ್ಲ ರೀ. ಪ್ರಶ್ನೆ ತಪ್ಪಿದೆನಾ? ನೋ, ತಪ್ಪಿಲ್ಲ ರೀ, ಪ್ರಶ್ನೆ ತಪ್ಪಿಲ್ಲ. ನಮ್ಗೆ ಗೊತ್ತಿರಬೇಕು ಫಿ = ಸೂತ್ರ ನಮ್ಗೆ ಗೊತ್ತಿರಬೇಕು, I × R. ಓಮ್ನ ನಿಯಮದ ಪ್ರಕಾರ ಫಿ = I × R ಅಂತ ನಾವು ಕರಿತಾ ಇದ್ದಾವೆ. ಸೊ I ಬೇಕಾಗಿತ್ತಂದ್ರೆ ನಮಗಿಲ್ಲಿ I ಕೊಟ್ಟಿಲ್ಲ. ಹಂಗಾರೆ I = ಏನು ಬರೋದು, ಆ R ಈ ಕಡೆ ಬಂದ್ರೆ ಏನಾಗ್ತದ, ಡಿವೈಡ್ ಆಗ್ತದೆ. ತುಂಬ್ರಿ ಈಗ I ಅಂದ್ರೆ ಏನು ಹೇಳ್ರಿ, ಫಿ / R.
ಐ ಅಂದ್ರೆ ಏನು ಹೇಳ್ರಿ, ಪಿ ಬೈ ಆರ್ ಸ್ಕ್ವೇರ್ದ ಸ್ಕ್ವೇರ್ ಇಂಟು ಆರ್ ಇದೆ ಇಂಟು ಟಿ ಇದೆ ಇಸ್ ಈಕ್ವಲ್ ಟು ಎಚ್ ಇದೆ. ಎಚ್ ಫಿ ಸ್ಕ್ವೇರ್ ಆರ್ ಸ್ಕ್ವೇರ್ ಮತ್ತು ಆರ್ ಇದೆ ಮತ್ತು ಟಿ ಇದೆ. ಒಂದು ಆರ್ ಹೋಯ್ತು. ಸೊ ಎಚ್ ಇಸ್ ಈಕ್ವಲ್ ಟು ಏನು ಬಂತು, ಪಿ ಸ್ಕ್ವೇರ್ ಆರ್ ಬತ್ತು ಟಿ ಬತ್ತು, ರೈಟ್. ಸೊ ದಟ್ ಈಸ್ ದಿ ಫಾರ್ಮುಲಾ. ಈಗ ಏನು ಮಾಡೋಣ, ಬೆಲೆಯನ್ನು ಬಿಡೋಣ ರೀ. ಎಸ್ ನೋಡಿ ಸೂತ್ರ ಹೆಂಗೆ ಕನ್ವರ್ಟ್ ಮಾಡ್ಕೊಂಡವ್ರಿ, ಹೌದಾ. ಸೊ ಸೂತ್ರ ಬೇರೆನೆ, ಎಚ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಟಿ ಡಿವೈಡ್ ಬೈ ಆರ್. ಫಿ ಅಂದರೆ ಎಷ್ಟಿದೆ ಆಲ್ರೆಡಿ ಕೊಟ್ಟಿದ್ದಾರೆ, ಗೊತ್ತೇ ಇಲ್ಲ ರೀ, ಬಿಟ್ಬಿಡ್ರಿ. ಎಚ್ ಅಂದರೆ 200 ಕೊಟ್ಟಿದ್ದಾರೆ, ಪಿ ಸ್ಕ್ವೇರ್ ಕೊಟ್ಟಿಲ್ಲ. ಟಿ ಅಂದರೆ 1 ಸೆಕೆಂಡ್ ಇದೆ. ಆರ್ ಅಂದರೆ ಎಷ್ಟಿದೆ, 8 ಓಮ್ ಇದೆ, ರೈಟ್. 8 ಇದೆ, ಎಷ್ಟಿದೆ 8. ಆ 8 ಈ ಕಡೆ ಬಂದರೆ ಇಂಟು ಆದೈತಿ. 8 8 1600 ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಸ್ಕ್ವೇರ್ ಈ ಕಡೆ ಬಂದರೆ ಸ್ಕ್ವೇರ್ ರೂಟ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ಪಿ ಆಗ್ತೈತಿ. 1600ರ ವರ್ಗಮೂಲ 16ದ 4 ಡಬಲ್ 0 1. ಸೊ ದಟ್ ಈಸ್ 40 ವೋಲ್ಟ್ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೊರಿ. ವಿಭವಾಂತರದಲ್ಲಿ ಕಂಡು ಬಂದಿರತಕ್ಕಂಥ ವೋಲ್ಟ್ ಎಷ್ಟು ಹೇಳ್ರಿ, ದಟ್ ಈಸ್ 40 ವೋಲ್ಟ್ ಅಂತ ನಾವು ಕರಿತಾ ಇದ್ದೇವೆ. ಕ್ಲಿಯರ್? ಎಸ್. ಪ್ರತಿ ಸೆಕೆಂಡಿಗೆ ಉಂಟಾಗುವ ವಿಭವಾಂತರ ಎಷ್ಟಿದೆ ಹೇಳ್ರಿ, 40 ವೋಲ್ಟ. ಇಂಟ್ರೆಸ್ಟಿಂಗ್ ಇದೆ ಅಲ್ರಿ, ಭಾಳ ಮಜಾ ಅದಾವ್ರಿ. ಬರಿಬೇಕಷ್ಟೇ, ನಾವು ಬಿಡಿಸ್ಬೇಕಷ್ಟೇ. ಬನ್ನಿ, ಮತ್ತೊಂದು ಪ್ರಶ್ನೆ ಇದೆ. 300 ವ್ಯಾಟ್ ದರದ ರೆಫ್ರಿಜರೇಟರ್ ಫ್ರಿಜ್ ಇದೆ, ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ. ಭಾಳ ಇಂಪಾರ್ಟೆಂಟ್ ಲೆಕ್ಕಗಳಿದಾವೆ. ಸೊ ನೆನ್ಪಿಟ್ಕೋರಿ, ಈ ಬಾರಿ ಲೆಕ್ಕಗಳು ಬರುವಂಥ ಸಾಧ್ಯತೆ ತುಂಬಾನೇ ಇದೆ ಇದ್ರ ಮೇಲೆ. ಯಾಕಂದ್ರೆ ಹೋದ ಸಲ ಸರಣಿ ರೂಪ ಸಮಾಂತರ ರೂಪದ ರೋಧದ ಮೇಲೆ ಲೆಕ್ಕ ಕೇಳಿದ್ರು, ಈ ಸಲ ಇದ್ರ ಮೇಲೆ ಲೆಕ್ಕ ಬರಬಹುದು, ನೆನ್ಪಿಟ್ಕೋರಿ. ಹೌದಾ? ಎಸ್. ಹಾಗಾದ್ರೆ 1 ಕಿಲೋ ವ್ಯಾಟ್ ಅವರಿಗೆ 7 ರೂಪಾಯಿ ಅಂತೆ 30 ದಿನಗಳವರೆಗೆ ಆಗ್ತಕ್ಕಂಥ ಶಕ್ತಿಯ ಮೌಲ್ಯ ಅಥವಾ ದರ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ, ಟೋಟಲ್ ಸಾಮರ್ಥ್ಯ ಎಷ್ಟಿದೆ ನೋಡೋಣ ರೀ. ಓಕೆ, ಸಾಮರ್ಥ್ಯ ಕೊಟ್ಟಿದ್ದಾರೆ ಅವರು. ಪಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಪಿ ಆಲ್ರೆಡಿ ಕೊಟ್ಟಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ನಾವು ಪಿ ಸೂತ್ರ ಪಿ ಇಂಟು ಐ ಹಾಕಿ ಬಿಡಿಸ್ಬೋದು, ಹೌದಾ. ಸೊ ಪಿ ಇಸ್ ಈಕ್ವಲ್ ಟು ವ್ಯಾಟ್ ಕೊಟ್ಟಿದ್ದಾರೆ ಅಂದ್ರೆ ಪಿ, ವಿದ್ಯುತ್ ಸಾಮರ್ಥ್ಯದ ಸಂಕೇತ ಎಸ್ ಐ ಮಾನ ವ್ಯಾಟ್ ಇದೆ, ನೆನ್ಪಿಟ್ಕೊಳ್ಳಿ, ಹೌದಾ. ಸೊ ರೆಫ್ರಿಜರೇಟರ್ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೈತಿ, 6. ಸೊ 6 ಎಷ್ಟು, 6 ಗಂಟೆ, ದಿನಕ್ಕೆ 6 ಗಂಟೆಗಳ ಕಾಲ, ರೈಟ್. ಸೊ 6 ಗಂಟೆಗಳ ಕಾಲ ಏನು ಮಾಡ್ತೈತಿ, ಕೆಲಸ ಮಾಡ್ತೈತಿ, ಬಳಕೆ ಆಗ್ತಾ ಇದೆ. 1 ಕಿಲೋ ವ್ಯಾಟ್ ಅವರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ, 7. ಬಟ್ ನಮಗೆ ಒಟ್ಟು ವಿದ್ಯುತ್ ಶಕ್ತಿ ಮೊದಲು ಕಂಡುಹಿಡ್ಕೊಂಡ್ರೆ, ವಿದ್ಯುತ್ ಶಕ್ತಿ ಇ ಇಸ್ ಈಕ್ವಲ್ ಟು ನೋಡ್ರಿ, ಈ 300 ನಾವು ಕಿಲೋ ವ್ಯಾಟ್ದಾಗ ಬರಿಬೇಕ್ರಿ. ಫಸ್ಟ್ ಕಿಲೋ ವ್ಯಾಟ್ದಾಗ ಕಂಪಲ್ಸರಿ ಬರೀಬೇಕು. ಅನ್ನ ಪ್ರಶ್ನೆ ಕೊಡಿ, ಕಿಲೋ ವ್ಯಾಟ್ದಾಗ ಬರಿಬೇಕಾದ್ರೆ ಅದಕ್ಕೆ 1000 ಭಾಗಾಕಾರ ಮಾಡಬೇಕು. ಅವಾಗ 3 ಅಂಕಿ ಬಿಡ್ರಿ. ಸೊ 0 ಪಾಯಿಂಟ್ ಏನಾಗ್ತದ 330 ಕಿಲೋ ವ್ಯಾಟ್ ಆಗ್ತೈತಿ, ನೆನ್ಪಿಟ್ಕೊರಿ. 0.300 ಕಿಲೋ ವ್ಯಾಟ್ ಆಗ್ತೈತಿ, ನೆನ್ಪಿಟ್ಕೊರಿ. ಅಥವಾ 20 ಅದು 0.3 ಅಂದ್ರೆ ಭೀ ನಡೀತದೆ, ಏನು ಸಮಸ್ಯೆ ಇಲ್ಲ. ಹಾಗಾದ್ರೆ ಇ ಇಸ್ ಈಕ್ವಲ್ ಟು ಸೂತ್ರ ಏನಿದೆ, ಪಿ ಇಂಟು ಟಿ. ಸೊ ಪಿ ಅನ್ನ ಕಿಲೋ ವ್ಯಾಟ್ದಾಗ ಬರ್ದವು. ಕಿಲೋ ವ್ಯಾಟ್ ಅಂದ್ರೆ ಎಷ್ಟು ಬಂತು, 0.3 ಬಂತು. ಇಂಟು ಟೈಮ್ ಎಷ್ಟಿದೆ ಹೇಳ್ರಿ, 6 ಗಂಟೆ. ದಿನಕ್ಕೆ ಎಷ್ಟು ಗಂಟೆ, 6 ಗಂಟೆ. ನೋಡ್ರಿ, ಇಲ್ಲೇ ಇನ್ನೊಂದು ಬೇರೆ ಎಷ್ಟು ದಿನ ಬರೆದ್ರು ನಡೆಯುತ್ತೆ. ಇಲ್ಲಾಂದ್ರೆ ಇದನ್ನ ಪೆಲ್ಲ ಮಾಡೋಣ. 6 3 18 ಅಂದ್ರೆ ಎಷ್ಟು ಬಂತು, 1.82. ಸೊ ಕಿಲೋ ವ್ಯಾಟ್ ಅವರ್ ಆಯಿತು. ಇದು ಒಂದು ದಿನಕ್ಕೆ. ನೋಡ್ರಿ, ಇನ್ನು ಮುಂದೆ ಬರಿಬೇಕು. ಒಂದು ದಿನಕ್ಕೆ ಬಳಕೆ ಆಗುವ, ಒಂದು ದಿನಕ್ಕೆ ಬಳಕೆ ಆಗುವ ಶಕ್ತಿ, ಒಂದು ದಿನಕ್ಕೆ ಎಷ್ಟು ಯೂಸ್ ಮಾಡೋದವು, ಬಳಕೆ ಆಗ್ತಕ್ಕಂಥ ಶಕ್ತಿ 1.8 ಕಿಲೋ ವ್ಯಾಟ್ ಅವರ್. ಯಾಕಂದ್ರೆ ಟಿ ಅನ್ನೋದು ಗಂಟೆದಾಗಿತ್ತು, ನೋ ಪ್ರಾಬ್ಲಮ್. ಇದನ್ನು ಕಿಲೋ ವ್ಯಾಟ್ದಾಗ ಕನ್ವರ್ಟ್ ಮಾಡ್ಕೊಂಡಾವೆ. ಈಗ ನಮಗೆ ಎಷ್ಟು ದಿನಕ್ಕೆ ಹೇಳಿದಾರೆ, 30 ದಿನಕ್ಕೆ. 30 ದಿನಕ್ಕೆ ಬಳಕೆಯಾಗುವ ಶಕ್ತಿ. ಇದಕ್ಕೆ 30 ಗುಣಾಕಾರ ಮಾಡೋದ, 1.8 ಇಂಟು 30. ಸೊ 18 3 54, 1 0 0. ಸೊ ದಟ್ ಈಸ್ ಆ ಬಿಂದು ಹೆಚ್ಚಿಗೆ 1 ಅಂಕಿ ಇರೋದ್ರಿಂದ 1 ಅಂಕಿ ಬಿಟ್ಟು ಪಾಯಿಂಟ್ ಕೊಡ್ರಿ. ಸೊ ಟೋಟಲ್ ಎಷ್ಟು ಕಿಲೋ ವ್ಯಾಟ್ ಐತೆ ಹೇಳ್ರಿ, 54 ಕಿಲೋ ವ್ಯಾಟ್ ಅವರ್. ಎಷ್ಟು ಬಳಕೆ ಆಯಿತು, 54. ಹಂಗಾರೆ ಒಟ್ಟು ಖರ್ಚು, ಒಟ್ಟು ಮೌಲ್ಯ ಬೇಕಾಗಿದೆ ಅಲ್ರಿ, ಎಷ್ಟು ಬಿಲ್ ಆಗ್ಯದ, ಒಟ್ಟು ಮೌಲ್ಯ ಬೇಕಾಗಿದೆ ರೀ. ಸೊ ಮೌಲ್ಯ ಬೇಕಾಗಿದೆ ಅಂದ್ಕೂಡಲೇ 54 1 ಯೂನಿಟಿಗೆ ಎಷ್ಟಿದೆ ಹೇಳ್ರಿ, 1 ಕಿಲೋ ವ್ಯಾಟಕ್ಕೆ 7 ರೂಪಾಯಿ ಇದೆ ರೀ. ಸೊ ಗುಣಾಕಾರ ಮಾಡಿರಿ, 7 4 28, 7 5 35, 1 2 37, 378 ರೂಪಾಯಿ ಬಿಲ್ ಆಯಿತು. ಎಷ್ಟು ಬಿಲ್ ಐತ್ರಿ, 378 ರುಪೀಸ್ ಬಿಲ್ ಆಯಿತು ಅಂತಂದಂಗೆ ನೆನಪಿರಲಿ. ಕ್ಲಿಯರಾ? ಸೊ ನೋಡ್ರಿ, ವ್ಯಾಟ್ ಕೊಟ್ಟಿದ್ದಾರೆ, ಅದನ್ನು ಕಿಲೋ ವ್ಯಾಟ್ದಾಗ ಬರ್ಕೋಬೇಕು. ಆಮೇಲೆ ಒಂದು ದಿನದ ಕಂಡುಹಿಡ್ಕೋಬೇಕು. ಇಲ್ಲೇ ನೀವು ಬೇಕಾದ್ರೆ ಮಾಡ್ಬೋದು, ಇಲ್ಲೇ ಇಂಟು ಏನು ಮಾಡ್ಬೋದು, ಒಂದು ತಿಂಗಳತ್ತ ಬರಿಬೋದು. ಟಿ ಏನಿದಲ್ಲ, ಆ ಟಿ ಜಾಗದಾಗ ಇಲ್ಲೇ ನೀವು 30 ಬರೆದ್ರಿ ಅಂದ್ರೆ ಈ ಸ್ಟೆಪ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಡೈರೆಕ್ಟಾಗಿ ನಿಮ್ಗೆ ಉತ್ತರ 54 ಬರ್ತೈತಿ, ಅವಾಗ ಇದನ್ನು ಡೈರೆಕ್ಟಾಗಿ ಬರಿಬೋದು, ಹಂಗೂ ಬರಿಬೋದು, ಏನು ಸಮಸ್ಯೆ ಇಲ್ಲ, ರೈಟ್. ಸೊ ನಿಮಗೆ ಸಿಸ್ಟಮೆಟಿಕ್ ತೋರಿಸ್ಕೊಟ್ಟೆ ಅಷ್ಟೇ, ಮತ್ತೇನಿಲ್ಲ, ರೈಟ್. ಓಕೆ, ಸೊ ಈ ರೀತಿ ಆರಾಮಾಗಿ ಲೆಕ್ಕವನ್ನು ಬರಿಬೋದು, ಸಿಂಪಲ್ ಇದೆ, ನೆನಪಿರಲಿ. ಬನ್ನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ.
220 ವೋಲ್ಟ್ ಅದಕ್ಕೊಂದು ಜನರೇಟರ್ನ ಜೋಡಿಸಿದರು ನೋಡ್ರಿ. 10 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಆ ಜನರೇಟರ್ ನೋಡ್ರಿ, ಜನರೇಟರ್ ಬಗ್ಗೆ ನೋಡೋಣ. ಫಸ್ಟ್ ಎರಡು ಅಂಶದ ಫಸ್ಟ್ ಜನರೇಟರ್ ಏನು ಕೊಟ್ಟಿದ್ದಾರೆ ನೋಡೋಣ ರೀ. ಜನರೇಟರ್ ಇದೆ, ಅದರದ ವೋಲ್ಟ್ ಕೊಟ್ಟಿದ್ದಾರೆ. ಫಿ ಇಸ್ ಈಕ್ವಲ್ ಟು 220 ವೋಲ್ಟ್ ಇದೆ. ಅದರದ ಅಂಪಿಯರ್ ಎಷ್ಟಿದೆ ಹೇಳ್ರಿ, 10 ಅಂಪಿಯರ್ನ ಯೂಸ್ ಮಾಡ್ತಾ ಇದೆ. ಇನ್ನು ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಎಷ್ಟು ಕೇಳಿದ್ದಾರೆ. ವಿದ್ಯುತ್ ಹೀಟರ್ನ ಸಾಮರ್ಥ್ಯ, ವಿದ್ಯುತ್ ಹೀಟರ್, ಜನರೇಟರ್ ಅಲ್ಲ ಅದು, ಹೀಟರ್ ಅದೇ. ಓಕೆ, ಎಸ್, ವಿದ್ಯುತ್ ಹೀಟರ್ ಬಗ್ಗೆ ಕೊಟ್ಟಿದ್ದಾರೆ, ಒಂದು ಹೀಟರ್ಗೆ ಜೋಡಿಸಿದರು. ಓಕೆ, ಎಸ್. ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ 8 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಿದಾಗ 1 ಕಿಲೋವ್ಯಾಟ್ ವರೆಗೆ ಇಲ್ಲೂ ಲೆಕ್ಕ ಬಂದದ ನೋಡ್ರಿ. 5 ರೂಪಾಯಿ ಆದ್ರೆ ಎಷ್ಟು ಲೆಕ್ಕಾಚಾರ ಆಗ್ತೈತಿ, ಬಿಲ್ ಎಷ್ಟು ಆಗ್ತೈತಿ ಕೇಳಿದಾರೆ. ದಿನಕ್ಕೆ ಎಷ್ಟು ಗಂಟೆ, 8 ಗಂಟೆ, 30 ದಿನಗಳವರೆಗೆ. ಫಸ್ಟ್ ನಮಗೆ ಪವರ್ ಕೊಟ್ಟಿಲ್ಲ, ಯಾಕೆ ಇ ಇಸ್ ಈಕ್ವಲ್ ಟು ಪಿ ಟಿ ಇದೆ. ಫಸ್ಟ್ ಪಿ ಅನ್ನ ಕಂಡುಕೊಂಡ್ರಿ. ಸೊ ನೋಡ್ರಿ, ಸಿಂಪಲ್ ಆಗಿ ಸ್ಟೆಪ್ಗಳನ್ನ ಬಿಡಿಸ್ತೇನೆ ನಾನು. ಫಸ್ಟ್ ಪವರ್ ಸೂತ್ರ ಏನಿದೆ, ಪಿ ಇಂಟು ಐ. ಪಿ ಅಂದ್ರೆ 220, ಐ ಅಂದ್ರೆ 10. ಸೊ ಎಷ್ಟು ಬಂತು, 22 1 22 2 0. ಸೊ ದಟ್ ಈಸ್ ವ್ಯಾಟ್ ಬತ್ತಿದ್ದು. ಈ ವ್ಯಾಟನ್ನು ನಾವೇನು ಮಾಡ್ಕೋಬೇಕು, ಕಿಲೋ ವ್ಯಾಟದಾಗ ಬರ್ಕೋಬೇಕು. ಕಿಲೋ ವ್ಯಾಟದಾಗ ಅಂದ್ರೆ ಹೆಂಗೆ ಹೇಳಿದಿಲ್ಲ ನಿಮ್ಗೆ, ಡಿವೈಡ್ ಬೈ ಏನು ಮಾಡ್ಬೇಕು ಹೇಳ್ರಿ, 1000 ಮಾಡಬೇಕು ಕಂಪಲ್ಸರಿ. 3 ಸೊನ್ನೆ ಅದಾವು, 3 ಅಂಕಿ ಬಿಡ್ರಿ, 1 2 ಬಿಡ್ರಿ, ಅದು 2 0 2 0 ಅದು 1 ಅಂಕಿ ಬಿಡ್ರಿ, 2.2 ಆಯಿತು, ಕಿಲೋ ವ್ಯಾಟ್ ಆಯಿತು. ಸೊ ದಟ್ ಈಸ್ ಪಿ ಬತ್ತು. ಪಿ ಬಂತ. ಇನ್ನು ನಮ್ಗೆ ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಸೂತ್ರ, ವಿದ್ಯುತ್ ಶಕ್ತಿಯನ್ನು ಕಂಡುಕೊಂಡ್ರಿ. ಕಿಲೋ ವ್ಯಾಟ್ ಅವರ್ದಾಗ ಇರ್ಬೇಕ್ರಿ. ಪಿ ಅಂದ್ರೆ ಎಷ್ಟಿದೆ, 2.2. ಟಿ ಅಂದ್ರೆ ದಿನಕ್ಕೆ 8 ಗಂಟೆ, ಎಷ್ಟು ದಿನ, 30 ದಿನ. ಡೈರೆಕ್ಟಾಗಿ ಇಲ್ಲೇ ಮಾಡಿಬಿಡೋಣ, ಇನ್ಕ ಹೇಳಿದೆ ನಾನು ನಿಮಗೆ, ಹೌದಾ. ಸೊ ನೋಡ್ರಿ, 2.2 ಇದೆ, 8 3 24, 1 0 0. ಸೊ 24 ನೋಡ್ರಿ, 24 2 44, 4 ಕೈಲ 24 2 ಸಾರಿ 24 2 ಎಷ್ಟು ಬರ್ತೈತ್ರಿ, 48 ಬರ್ತದೆ, ಹೌದಾ. 48, 4 ಕೈಲ 24 2 48, 1 4 52, ಇದು 0 ಇದು 0. ಬಿಂದು ಚಿಕ್ಕ ಒಂದು ಅಂಕಿ ಇರೋದ್ರಿಂದ ಒಂದು ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ರಿ. ಸೊ ಹಾಗಾದ್ರೆ 528 ಏನು ಬರ್ತದೆ ನಮ್ದು, ಕಿಲೋ ವ್ಯಾಟ್ ಅವರ್ ಬಂತು. ಸೊ ದಟ್ ಈಸ್ ನಮಗೆ ಕಿಲೋ ವ್ಯಾಟ್ ಅವರ್ ಸಿಕ್ತು. 240 ಆಯಿತು. ಸೊ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ರೀ, 8 ಗಂಟೆಗಳ ಕಾಲ. 2.2 ಇದೆ, ನೆನ್ಪಿಟ್ಕೋರಿ. ಇನ್ಕದಕತ್ತೇನೆ ಸೇಮ್, ಏನು ಚೇಂಜಸ್ ಇಲ್ಲ. ಇನ್ಕೂ ಹಂಗೆ ಬಿಡಿಸಿದಾವೆ ನೆನ್ಪು. ಇನ್ಕ ಇಲ್ಲಿ ಎಷ್ಟು ಬಂದಿತ್ತು, 0.3 ಬಂದಿತ್ತು. ಬಟ್ ಈಗ ಏನು ಬಂದದ ನಮ್ದು 2.2 ಇರೋದ್ರಿಂದ ಸ್ವಲ್ಪ ಹೆಚ್ಚು ಬಂದದ, 528 ಬಂದದ, 240 ಆಗ್ಯದ, ನೆನ್ಪಿಟ್ಕೋರಿ. ಈಗ ತಗುಲ್ತಕ್ಕಂಥ ವೆಚ್ಚ ರೀ. ಸೊ ತಗುಲುವ ವೆಚ್ಚ ಅಂತ ಬರೆದು ಬಿಡಬೇಕು, ತಗುಲುವ ವೆಚ್ಚ ರೀ. ನೋಡಿ, ಆರಾಮಾಗಿ 8 ಮಾರ್ಕ್ಸ್ಗಳು ಈ ಟಾಪಿಕ್ನಲ್ಲಿ ಪಡಿಬೋದು. ತಗುಲುವ ವೆಚ್ಚ ಎಷ್ಟಿದೆ ನಮ್ದು, 528 ಇದೆ. ಇಂಟು ಎಷ್ಟು ಮಾಡ್ಬೇಕು ಇದಕ್ಕೆ, ಒಂದಕ್ಕೆ ಎಷ್ಟು ಹೇಳ್ರಿ, ಕಿಲೋ ವ್ಯಾಟ್ ಅವರ್ಗೆ 5 ರೂಪಾಯಿ ಇದೆ ರೀ. ಸೊ 5 8 40, 4 ಕೈಲ, 5 2 10, 1 4 14, 1 ಕೈಲ, 5 5 25, 1 6 26. ಸೊ ನೋಡಿ, 2640 ರೂಪಾಯಿ ಏನಾಗ್ತದಪ್ಪ ಅಂದ್ರೆ ನಮ್ದು ಬಿಲ್ ಬರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೀಟರನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾವೆ ನಾವು, ನೆನ್ಪಿಟ್ಕೋರಿ. ರೈಟ್. ಸೊ 220 ಇತ್ತು, 10 ಇದೆ. ಪಿ ಇಂಟು ಐ ಮಾಡ್ರಿ ಅಂದ್ರೆ 2200, 2.2 ಬರ್ತಾ ಇದೆ. ಸೊ 1000 ಡಿವೈಡ್ ಮಾಡಿದ್ವು ಅಂದ್ರೆ ಸೊ 2.2 ಕಿಲೋ ವ್ಯಾಟಕ. ಸೊ ಪಿ ಸಿಕ್ಕದ. ಟಿ ಅಂದ್ರೆ ದಿನಕ್ಕೆ 8 ಗಂಟೆಗಳ ಕಾಲ 30 ದಿನಗಳವರೆಗೆ 8 ಇಂಟು 30 ಮಾಡಬೇಕಾದೈತಿ. ಸೊ 8 3 24 0, ಇದಕ್ಕೆ ಗುಣಾಕಾರ ಮಾಡ್ರಿ, 24 ಇಂಟು 22 ಗುಣಾಕಾರ ಮಾಡ್ರಿ, 1 ಪಾಯಿಂಟ್ ಹಂಚಿ, ಇದ್ರ 28ಕ್ಕೆ 5 ಗುಣಾಕಾರ ಮಾಡ್ರಿ, ನಮಗೆ ಬಿಲ್ ಸಿಗ್ತಾ ಇದೆ. ರೈಟ್. ಓಕೆ, ಬನ್ನಿ. ಸೊ ಇಲ್ಲಿ ತನಕ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲವೂ ಸಹಿತ ಕವರ್ ಮಾಡಿದ್ದೇವೆ. ಎಕ್ಸಾಮ್ ಬರ್ಬೋದಾದಂಥ ಬ್ಯೂಟಿಫುಲ್ ಕ್ವಶನ್ಸ್ಗಳನ್ನು. ಸೊ ನಾಳೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರನ್ನು ಮಾಡಿ ಅಂತ ಹೇಳ್ತಾ, ಸೊ ಚೆನ್ನಾಗಿ ಬರೀರಿ. ಎಲ್ಲವೂ ಸಿಸ್ಟಮೆಟಿಕ್ ಹೊಡಿದರೆ ಭಾಳ ಅತಿ ಈಜಿ ಇದೆ. ಇನ್ನೂ ಸಾಕಷ್ಟು ಟಾಪಿಕ್ಗಳಿದಾವೆ, ಎಲ್ಲವೂ ಸಹಿತ ಕವರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮೆಲ್ಲ 10th ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.